100 ತೆಗೆದ್ರು ಕಷ್ಟ ಉಂಟು, 100 ತೆಗೆದ್ರು ಸೀಟ್ ಸಿಗೋದು ಕಷ್ಟ ಉಂಟು ಅಲ್ವಾ? ಆದ ಕಾರಣ ಅನಿವಾರ್ಯದಲ್ಲಿ ಸ್ಟ್ರೆಸ್ ಅಲ್ಲಿ ಇದ್ದಾಗ ಅವರಿಗೆ ಆಮ ವೃದ್ಧಿಯಾಗಿ ಸಣ್ಣ ವಯಸ್ಸಿಗೆ ವಾತ ಏರುಪೇರಾಗಿ, ಯಾವಾಗ ಆಮ ಹೆಚ್ಚಾಗ್ತದೆ ಸಾಮವಾತ ಜಾಸ್ತಿ ಆಗ್ತದೆ. ವಾತದಲ್ಲಿ ನಾನಾ ಥರ ಉಂಟು, ನಿರಾಮವಾತ, ಸಾಮವಾತ. ಸಾಮವಾತ ಯಾವಾಗ ಜಾಸ್ತಿ ಆಗ್ತದೆ? ಹಾರ್ಟಲ್ಲಿ ಹೋಗಿ ಕೂತ್ಕೊಂಡ್ರೆ ಹಾರ್ಟ್ ಬ್ಲಾಕ್ಸ್ ಬರುತ್ತೆ, ಪ್ಯಾಂಕ್ರೇಸಿಗೆ ಹೋಗಿ ಅಕ್ಯುಮುಲೇಟ್ ಆದರೆ ಶುಗರ್ ಬರ್ತದೆ, ತಲೆಗೆ ಹೋಗಿದ್ರೆ ಸರ್ವಿಕಲ್ ಬರುತ್ತೆ, ಇಲ್ಲಿ ಹೋದರೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಬರುತ್ತೆ, ಇಲ್ಲಿ ಹೋದರೆ ಇದು ಫ್ರೋಸನ್ ಶೌಲ್ಡರ್ಸ್ ಬರುತ್ತೆ. ಅಂದರೆ ಹಿಂಗಂದೇ ಹೋಗ್ಬಿಡ್ತು ಅಂತಾರೆ ಅಲ್ಲಿ ಆಲ್ರೆಡಿ ಆಮ ಟಾಕ್ಸಿನ್ ಅಕ್ಯುಮುಲೇಟ್ ಆಗಿರುತ್ತೆ. ಹಿಂಗಂದ್ರೆ ಹೋಗೋದಿಲ್ಲ, ಅದು 10-12 ವರ್ಷದ ಟಾಕ್ಸಿನ್ ಇರುತ್ತೆ. ಸೊ ಈಗ ನಮ್ಮ ಮಕ್ಕಳಿಗೆ ನಾವು 120 ವರ್ಷ, ನಮ್ಮ ನೆಕ್ಸ್ಟ್ ಜನರೇಷನ್ ಆರಾಮಿರ್ತಾರೆ, ನಮಗೆ ಸ್ವಲ್ಪ ಆಲ್ರೆಡಿ ವಿವರ್ ಇನ್ ಟು ಸ್ಟ್ರೆಸ್. ಯಾಕಂದ್ರೆ ನಾವು ಎಜುಕೇಶನ್ ಸ್ಟೇಟಸ್ ಸಿಂಬಲ್ ಅಂತ ಓದೋರು, ಮಾಸ್ಟರ್ಸ್ PhD ಗೋಲ್ಡ್ ಮೆಡಲ್ ಅಂತ. ದಟ್ಸ್ ವೈ ದಟ್ ಇಸ್ ಆಲ್ ಟು ಮೀ ಲಾಜಿಕಲ್ ಇಂಟೆಲಿಜೆನ್ಸ್. ಲಾಜಿಕಲ್ ಇಂಟೆಲಿಜೆನ್ಸ್ ಅಲ್ಲ, ನಾನಾ ಥರದ ಇಂಟೆಲಿಜೆನ್ಸ್ ಉಂಟು. ಸೋಷಿಯಲ್ IQs, ಎಮೋಷನಲ್ IQs, ಸ್ಪಿರಿಚುವಲ್ IQs, ಇಂಟೆಲೆಕ್ಚುಯಲ್ IQs. ಗುರು ಬುಧ ಇಂಟೆಲೆಕ್ಚುಯಲ್ IQs, ಶುಕ್ರ ಕುಜ ಲಾಜಿಕಲ್ IQs. ಬುಧ ಇಂಟೆಲೆಕ್ಚುಯಲ್, ಗುರು ಸ್ಪಿರಿಚುವಲ್, ಶುಕ್ರ ಕ್ರಿಯೇಟಿವ್ IQs, ಕುಜ ಲಾಜಿಕಲ್ IQs. ಅವನಿಗೆ ಒಬ್ಬ ಮಗುವಿಗೆ ಎಮೋಷನಲ್ IQ ಇದ್ದಾಗ ನೀನು 100ಕ್ಕೆ 93 ತೆಗಿ ಅಂದರೆ ಅದಕ್ಕೆ ಕಾರ್ಟಿಸೋಲ್ ವೃದ್ಧಿ ಆಗಿ LKG ಇಂದ ಅದು ದೊಡ್ಡ ಆಗಷ್ಟೊತ್ತಿಗೆ ವಿಪರೀತ ಟಾಕ್ಸಿನ್ ಇರುತ್ತೆ. ಯಾವ ರೋಗನೂ ಬರ್ಬೋದು, ಯಾವ ಜೀನ್ಸು ಏರ್ಪೇರ್ ಆಗ್ಬೋದು. ಯಾಕಂದ್ರೆ ಯಾವ ಜೀನ್ಸ್ ಡಿಸ್ಟರ್ಬ್ ಆಗುತ್ತೆ ಗೊತ್ತಿಲ್ಲ ನಮಗೆ. ಈಗ ಬರೋ ರೋಗಗಳಿಗೆ ಔಷಧಿನೇ ಇಲ್ಲ. ಅದು ಆದ ಕಾರಣ ಎಲ್ಲ ಪ್ರಿಯ ಭಗಿನಿಯರೇ, ನನ್ನದೊಂದು ವಿನಮ್ರವಾದ ಮನವಿ, ಫಸ್ಟ್ ವರ್ಕ್ ಅಪಾನ್ ಲೈಫ್ ಸ್ಟೈಲ್ ವಿಚ್ ಇಸ್ ದೇರ್ ಇನ್ ಅವರ್ ಭಾರತೀಯ ಪರಂಪರಾ. ಬೆಳಗ್ಗೆ ಉಪಹಾರದ ಸಮಯ, ಉಪಹಾರ ಮಾಡಿದ ತಕ್ಷಣ ಓಡುತ್ತೆ ಮಗು ಬ್ಯಾಗ್ ಹಾಕೊಂಡು, ಜೀರ್ಣ ಆಗಲ್ಲ. ಊಟ ಮಾಡಿದ ಮೇಲೆ 40 ನಿಮಿಷ ಹೇಳ್ಕೂಡ್ದು, 3 ನಿಮಿಷ ಕೂತ ಜಾಗದಿಂದ ಎಳ್ಳಕ್ಕಿಲ್ಲ. ಊಟ ಮಾಡಿದ ತಕ್ಷಣ ಎದ್ದು ಬಿಟ್ರೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಬರುತ್ತೆ. ಎಷ್ಟೋ ಜನಗಳಿಗೆ ಊಟ ಮಾಡಿ ಎದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಬರುತ್ತೆ. ಯಾಕಂದ್ರೆ ವಾತ ಇಲ್ಲಿದ್ದು ಇನ್ನು ಸೆಟ್ ಆಗಿರೋದಿಲ್ಲ. ಇಫ್ ಯು ಗೆಟ್ ಅಪ್, ವಾತ ಮೇಲೆ ಹೋಗಿ ಇಟ್ ಗೋಸ್ ಅಂಡ್ ಪ್ಯಾರಾಲಿಟಿಕ್ ಸ್ಟ್ರೋಕ್. ಸೊ ಅದಕ್ಕೆ ಊಟ ಮಾಡಿದ ಮೇಲೆ ನಮ್ಮಲ್ಲಿ ಫಸ್ಟು ಆ ಒಂದು ಶ್ಲೋಕ ಕ್ರಮಗಳನ್ನೆಲ್ಲ ಹೇಳಿ, ಊಟದ ಒಂದು ಕ್ರಮ, ನಂತರ ಹೇಳ್ಬೇಕಾದ್ರೂ ಒಂದು ಕ್ರಮ, ಎದ್ದ ಮೇಲೆ 40 ನಿಮಿಷ ಸ್ವಲ್ಪ ಹೊತ್ತು ಆರಾಮದಲ್ಲಿರಬೇಕು, ನಂತರ ನಿಧಾನದಲ್ಲಿ ದಿನನಿತ್ಯದ ಕಾರ್ಯಕ್ಕೆ ಬರಬೇಕು. ನಮ್ಮಲ್ಲಿ ಏನು ಮಾಡ್ತಾ ಇದ್ದೇವೆ, ಉಪಹಾರ ಮಾಡಿ ಓಡೋದೆ, ಅಲ್ಲಿ ವಾತ ವೃದ್ಧಿ ಆಗ್ತದೆ. ಬಸ್ ಹೋಗೋರು, ವೆಹಿಕಲಲ್ಲಿ ಡ್ರೈವ್ ಮಾಡೋರು, ಊಟ ಮಾಡಿದ ತಕ್ಷಣ ವಾತ ಅದು ರಿಲ್ಯಾಕ್ಸ್ ಆಗಬೇಕು. ಅದು ಅನ್ನ ಬ್ರಹ್ಮ, ಅದು ವಾತ ಜಾಸ್ತಿ ಆಗ್ತದೆ, ಟಾಕ್ಸಿನ್ ಜಾಸ್ತಿ ಆಗ್ತದೆ. ಅಲ್ಲಿ ರೊಟೀನ್ಸಲ್ಲಿ ಇರ್ತೇವೆ 8 ಅವರ್ಸು, ಎಷ್ಟು ಆಹಾರ. ಈ ಸಮಯದಲ್ಲಿ ವಾತ ಜಾಸ್ತಿ ಇದ್ದ ಕಾರಣ ವಿ ಆರ್ ನಾಟ್ ಸಪೋಸ್ ಟು ಟೇಕ್ ಎನಿಥಿಂಗ್. ಕಾಫಿ, ಟೀ ಇಸ್ ಎ ಸ್ಟಿಮ್ಯುಲೆಂಟ್, ನಾಟ್ ಎ ರಿಲ್ಯಾಕ್ಸೆಂಟ್. ಏನಾದರೂ ತಗೋಬೇಕು ಅಂದರೆ ಪ್ಲೀಸ್ ಟೇಕ್ ಕಷಾಯ. ಶುಗರ್ ಇಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲದ, ಜೋನಿ ಬೆಲ್ಲದ ಕಷಾಯ. ರಿಲ್ಯಾಕ್ಸ್ ಆಗ್ತೀರ. ಈಗ ವಾತ ಜಾಸ್ತಿ ಇದ್ದಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಮ ಸಭೆ ಸಮಾರಂಭಗಳನ್ನ ಇಫ್ ಯು ಕ್ಯಾನ್, if you arrange in the morning, really fantastic. This is the time we should take ಅಪಾನ ವಾಯು ಮುದ್ರಾ. ಎಲ್ಲಾ ಥರದ ವಾತ ರೋಗಗಳು ಹೋಗ್ತದೆ, ಎಲ್ಲಾ ರೋಗಗಳು ಹೋಗ್ತದೆ. ದಟ್ ಇಸ್ ದ ಪವರ್ ಆಫ್ ಅಪಾನ ವಾಯು ಮುದ್ರಾ. ದೇಹದಲ್ಲಿ ಎಲ್ಲೆಲ್ಲಿ ವಾತ ಡಿಸ್ಟರ್ಬ್ ಇದೆ ಎಲ್ಲ ಸರಿ ಆಗ್ತದೆ. ಫಸ್ಟ್ ವಜ್ರ ಮುದ್ರಾ 20 ನಿಮಿಷ, ಅಪಾನ ವಾಯು ಮುದ್ರಾ 20 ನಿಮಿಷ, 10 ನಿಮಿಷ, ಇಲ್ಲಿ 20 ನಿಮಿಷ ಪ್ರಾಣ ಮುದ್ರಾ. ಯು ಸಿ ದ ಮಿರಾಕಲ್ಸ್. ಈ ಸಮಯದಲ್ಲಿ ಅಪಾನ ವಾಯು ಮುದ್ರಾ. ಯಾಕಂದ್ರೆ ವಾತ ಜಾಸ್ತಿ, ವಾತದಲ್ಲಿ ಆಲ್ರೆಡಿ ಕಾರ್ಟಿಸೋಲ್ ಜಾಸ್ತಿ ಇರುತ್ತೆ. ಮತ್ತೆಲ್ಲ ರೆಡಿಯಾಗಿ ಬಂದು ಜಾಗೃತ ಆಗಿ ಕಾರ್ಟಿಸೋಲ್ ಎಲ್ಲ ಕಾಫಿ ಗೀಫಿ ಎಲ್ಲ ಕುಡಿದು ಅದು ಇನ್ನೂ ಜಾಸ್ತಿ ಆಗ್ತದೆ. ಕಾಫಿ ಕೆಫೇನು ವಾತ ಜಾಸ್ತಿ ಮಾಡ್ತದೆ, ಒಳಗಡೆ ಡ್ರೈನೆಸ್ ಜಾಸ್ತಿ ಮಾಡುತ್ತೆ. ಕಾಫಿ ಕುಡಿದ್ರೆ ಅಗೇನ್ ಇಟ್ ಇಸ್ ಎ ಸ್ಟಿಮ್ಯುಲೆಂಟ್. ಇದು ರಿಲ್ಯಾಕ್ಸ್ ಆಗಬೇಕು, ಆಲ್ರೆಡಿ ಸ್ಟಿಮ್ಯುಲೇಷನ್ ಇರುತ್ತೆ. ಆಹಾರ ಸೇವನೆ ಮಾಡುವ ಸಮಯ 6:30 7 ಮ್ಯಾಕ್ಸಿಮಮ್. ನಾವು ಮಲಗುವ ಮುಂಚೆ 3 ಗಂಟೆ ಗಟ್ಟು ರಿಲ್ಯಾಕ್ಸ್ ಆಗಿರಬೇಕು. ನಾವು ಮಲಗಿದ್ರೆ ನಾವಷ್ಟೇ ಅಲ್ಲ, ಆರ್ಗನ್ಸ್ಗೂ ರೆಸ್ಟ್ ಬೇಕು. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಟಿವಿ ನಾವೇ ನೋಡಿ, ಟಿವಿ ಸದುಪಯೋಗ ಆಗಿದೆ, ದುರುಪಯೋಗವೇ ಆಗಿದೆ. ಸೊ 3 ಅವರ್ಸ್, 9 ಗಂಟೆಗೆ 9:30 ನಾವು ಮಲಗಬೇಕು. 9 ರಿಂದ 10 ಮಲಗುವ ಸಮಯ 2 ಗಂಟೆ ನಿದ್ದೆಗೆ ಸಮ. 10 ರಿಂದ 11 2 ಗಂಟೆ ನಿದ್ದೆಗೆ ಸಮ. 11 ರಿಂದ 12 2 ಗಂಟೆ ನಿದ್ದೆಗೆ ಸಮ. ಅಲ್ಲಿಗೆ 3 ಗಂಟೆ ಮಲಗಿದ್ರೆ 6 ಗಂಟೆ ನಿದ್ದೆ ಆಯಿತು.
12ರಿಂದ 3 1 ಗಂಟೆ ನಿದ್ದೆಗೆ ಸಮ. 7 ಗಂಟೆ ಆಯ್ತಾ, ಆರಾಮ್ ಎದ್ದು ಬಿಡಿ, 3 ಖಾಲಿ ಬ್ರಾಹ್ಮಿ ಮುಹೂರ್ತ, ಅದು ಕ್ರಮ ನಮ್ಮಲ್ಲಿ. ಸೊ ನಾವೇನು ಮಾಡಿದ್ದೇವೆ, ವಿ ಆರ್ ಟೋಟ್ಲಿ ಡಿಸ್ರೊಟೀನ್ಡ್. ಸೊ ಹೀಗಾಗಿ ನಮ್ಮಲ್ಲಿ ಹೋಲ್ ಸಿಸ್ಟಮ್ ಈಸ್ ಡಿಸ್ಟಾರ್ಟೆಡ್. ದಟ್ಸ್ ವೈ ನಾನೇನು ಹೇಳ್ತೇನೆ, ಯಾರಾದರೂ ಕಾಫಿ ಟೀದು ಕಂಪನಿ ಉಟ್ಕೊಂಡಿದ್ದೀರಾ? ಖಂಡಿತ ಇಟ್ಕೊಂಡು, ಯಾಕಂದ್ರೆ ಮೀಡಿಯಾ ಉಂಟು, ನಮ್ಮ ಮೇಲೆ ಕೇಸ್ ಗೀಸ್ ಹಾಕಿದ್ರೆ ನೀವೆಲ್ಲ ಸಪೋರ್ಟಿಗೆ ಬರ್ಬೇಕಾಗತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ, ಕಾಫಿ ಕೆಫೆನ್ ಪ್ಯೂರ್ ಫಾರ್ಮ್ ಅಲ್ಲಿ ಕೆಲವು ರೋಗಗಳಿಗೆ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗತ್ತೆ, ಎಲ್ಲ ಸಮಯದಲ್ಲೂ ಅಲ್ಲ. ಸೊ ಆದ ಕಾರಣ ಟೀಯಲ್ಲಿ ಥಿಯೋಬ್ರೋಮಿನ್ ಇರುತ್ತೆ. ಈ ಥಿಯೋಬ್ರೋಮಿನ್ಗೆ ವಾತಗುಣ ಹೆಚ್ಚಿರುತ್ತೆ, ಬಟ್ ಜೀರ್ಣಕ್ರಿಯೆ ವೃದ್ಧಿ ಮಾಡುವ ಶಕ್ತಿ ಇರುತ್ತೆ. ಎಷ್ಟು ಬೇಕೋ ಅಷ್ಟು ತಗೋಬೇಕು. ನಮ್ಮಲ್ಲಿ ಇಕೋ ಫ್ರೆಂಡ್ಲಿ ಅಲ್ಲ. ನಮ್ಮಲ್ಲಿ ಕಾಫಿ ಟೀ ಬೆಳೀತಾ ಇದ್ವಾ? ಎಷ್ಟು ವರ್ಷದಿಂದ ಉಂಟು ಮಾರಾಯರಲ್ಲಿ? 100 ವರ್ಷದಿಂದ ಕಾಫಿ ಟೀ ಉಂಟು. ಮುಂಚೆ ಏನು ಮಾಡ್ತಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ? ಜೀರಿಗೆ ಕಷಾಯ, ಕೊತ್ತಂಬರಿ ಕಷಾಯ, ಶುಂಠಿ ಕಷಾಯ ಕೊಡ್ತಾ ಇದ್ರು. ಸೊ ಹೀಗಾಗಿ ಇಷ್ಟು ಹೊತ್ತಿಗೆ ನೀವು ಕುಡಿಬೇಕು ಅಂದ್ರೆ ಕಷಾಯ ಕುಡೀರಿ, ಜೋನಿ ಬೆಲ್ಲ ಹಾಕಿ. ದಯಮಾಡಿ ಕಾಫಿ ಟೀ ಕುಡಿಬೇಡಿ. ಅನ್ಬೇಡಿ ಮೇಡಮ್, ಕೆಲಸ ಮಾಡುವ, ನೆಕ್ಸ್ಟ್ ಟೈಮ್ ಸ್ವಲ್ಪ ಮುಂಚೆ ಕರೀರಿ. ಸೂಪರ್ ಜೋನಿ ಬೆಲ್ಲದ ಕಷಾಯ ಮಾಡ್ತಾ ಇದ್ದಾರೆ. ನಮ್ಮನ್ನ ಕೇಳಿ, ನಮ್ಮಮ್ಮನ ಕಾಫಿ ಬಿಡಿಸ್ತಾ ಇದ್ದೀನಿ ಈಗ. ಅದಕ್ಕೆ ನೀವು ಕೊಟ್ಟ ತಕ್ಷಣ ಕುಡಿದ್ಬಿಟ್ರು ಅವರು. ಹಾಗಾಗ್ಬಾರ್ದು ಅಂತ ಸೊ ಒಂದು ಕಷಾಯ ಮಾಡಿ ಇಷ್ಟು ರುಚಿ ಇರ್ತದೆ ಅಂದ್ರೆ ನಿಮ್ಗೆ ಅಂದ್ರೆ ಒಟ್ಟು ಚಂದ. ಜೋನಿ ಬೆಲ್ಲದ ಕಷಾಯ ಅದು ನಮ್ಮ ಪದ್ಧತಿ, ಅದು ಅದನ್ನ ಮಾಡಬೇಕು. ಇಲ್ಲ, ಯಾಕೆ ಇದನ್ನ ನಾನು ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಯೂಜೆನಿಕ್ಸ್ ಮೇಲೆ ಸಂಶೋಧನೆ ಮಾಡಿದ್ದೇನೆ. ಯೂಜೆನಿಕ್ಸ್ ಅಂದ್ರೆ ಆಹಾರ ಪದ್ಧತಿ ನಮ್ಮ ವಂಶವಾಹಿನಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನಮ್ಮ ಸಂಸ್ಕಾರಗಳು ಹೇಗೆ ನಮ್ಮ ಜೀನ್ಸ್ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವಂಥದ್ದು. ಈಗ ಯಾವುದೇ ಒಂದು, ಈಗ ನೋಡಿ, ನಾನು ಎಲ್ಲ ಧರ್ಮವನ್ನು ಗೌರವಿಸ್ತೇನೆ, ಎಲ್ಲ ಜಾತಿಯನ್ನು ಗೌರವಿಸ್ತೇನೆ, ಎಲ್ಲ ಕಮ್ಯುನಿಟಿನ ಗೌರವಿಸ್ತೇನೆ. ಬಟ್ ಈ ವಿಷಯದ ಮೇಲೆ ನಾನು ಸಂಶೋಧನೆ ಮಾಡಿದ ಕಾರಣ ಯಾವುದೇ ಆಹಾರ ಪದ್ಧತಿ, ಯಾವುದೇ ಸಂಸ್ಕಾರಗಳು 10 ತಲೆಮಾರು ಒಂದೇ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ಆ ದೇಹ ಧರ್ಮದಲ್ಲಿ ಆ ವಂಶವಾಹಿನಿ ಹಾಗೆಯೇ ಸ್ಟೆಬಲೈಸ್ ಆಗ್ತದೆ. ಆ ಕ್ರಮಗಳು 10 ತಲೆಮಾರು ಅಥವಾ 10 ಜನರೇಷನ್ ಏರುಪೇರಾದ್ರೆ ಆ ವಂಶವಾಹಿನಿಗಳು ಹೋಗಿ ಬೇರೆ ರೀತಿಯ ಜೀನ್ಸು ಉದ್ಭವ ಆಗತ್ತೆ. ಸೊ ಆದ ಕಾರಣ ಬರಲಾರದ ರೋಗ ಬರ್ತದೆ. ಯಾಕಂದ್ರೆ ದೇಹಕ್ಕೆ ತಡೆಯುವ ಶಕ್ತಿ ಇರಲ್ಲ, ಅದಕ್ಕೊಂದು ಕ್ರಮ ಉಂಟಲ್ಲ, ಈ ಜೀನ್ಸ್ ಹೀಗೆ ಪ್ರಕಟ ಆಗ್ಬೇಕು ಅಂತ ಹೇಳಿ. ಸೊ ಆದ ಕಾರಣ ಅದನ್ನೇ ನಾವು ಸಂಸ್ಕಾರ ಅಂತ ಕರಿತೇವೆ. ಸಂಸ್ಕಾರ ಅಂದ್ರೆ ಜೆನೆಟಿಕ್ ಬಿಹೇವಿಯರ್. ಈಗ ನಾವು ಊಟ ಮಾಡ್ಬೇಕಾದ್ರೆ ನಾವು ಊಟ ಬಡಿಸ್ತೇವಲ್ಲ, ಮೊದಲಿಗೆ ಪಾಯಸ ಕೆಲವರು ಊಟ ಮಾಡ್ತಾರೆ, ಕೆಲವರು ಉಪ್ಪು, ತವೆ ಉಪ್ಪನ್ನು ಊಟ ಮಾಡ್ತಾರೆ. ಕಾರಣ ಗೊತ್ತುಂಟಾ? ಯಾವಾಗಲೂ ಪಾಯಸ ಮೊದಲು ಊಟ ಮಾಡಿದರೆ ಅದಕ್ಕೆ ಪೃಥ್ವಿ ತತ್ವ ಇರುತ್ತೆ, ಬೆಲ್ಲಕ್ಕೆ. ವಾದ ಎಲ್ಲೆಲ್ಲೋ ಸ್ಪ್ರೆಡ್ ಆಗಿದ್ರೆ ಒಂದು ಕಡೆ ಸ್ಟೆಬಲೈಸ್ ಮಾಡಿ ಇಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತದೆ, ಗೊತ್ತಾಯ್ತಾ? ತುಪ್ಪ ಊಟ ಮಾಡಿದರೆ ಪಿತ್ತ ಕಡಿಮೆ ಮಾಡುತ್ತೆ, ಜೇನು ಕಫ ತೆಗಿತದೆ, ಆಮೇಲೆ ಎಣ್ಣೆ ವಾತ ತೆಗಿತದೆ. ಎಣ್ಣೆ ಝೀರೋ ಮಾಡೋಗಿಲ್ಲ, ಈಗೆಲ್ಲ ಝೀರೋ ಎಣ್ಣೆ ಮಾಡ್ತೇವೆ, ಝೀರೋ ಎಣ್ಣೆ ಮಾಡೋಗಿಲ್ಲ, ವಾತ ವೃದ್ಧಿ ಆಗ್ತದೆ. ಯಾರಿಗೆ ವಾತಮೈ ಜಾಸ್ತಿ ಇದೆ ಅವರಿಗೆ ಎಣ್ಣೆ ಉಪಯೋಗ ಬೇಕು. ಹಾಗಂತೇಳಿ ಜಾಸ್ತಿ ಎಣ್ಣೆ ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಲೈಫೇಜ್ ಎಷ್ಟು ಉಂಟು? ಬರೀ 10% ಉಂಟು. ಅದರಲ್ಲೂ ಜಲತತ್ವ ಇದ್ರೆ ಅವರಿಗೆ ಎಣ್ಣೆ ಪ್ರಮಾಣ ಕಡಿಮೆ ಬೇಕು, ಯಾಕಂದ್ರೆ ಅವ್ರು ಆಲ್ರೆಡಿ BMR ಕಡಿಮೆ ಇರುತ್ತೆ. ಅದು ಆಶ್ಲೇಷ ಅಂತೆಲ್ಲ ಹೇಳಿದ್ನಲ್ಲ, ಉತ್ತರ ಫಲ್ಗುನಿ, ಕೃತ್ತಿಕಾ, ಇಲ್ಲ ಬೇರೆ ಹೇಳ್ತೇನೆ, ಬೇರೆ ನಕ್ಷತ್ರ ಇದೆ. ಉತ್ತರ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ, ಉತ್ತರಾಷಾಢಕ್ಕೆ ಉಪ್ಪು ಹೆಚ್ಚು ಬೇಕಾಗ್ತದೆ.
because their BMR will be very high and they need ragam hamsadhwani nata zari gavani zari zari bagari sani karambuja pasha bijapuram kalusha viduram udakara hamsadhwani ಈಗ ಮಖಾ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮೂಲಾ ನಕ್ಷತ್ರಗಳಿಗೆ ಶತಾವರಿ ಕಲ್ಪಬೇಕು. ದೇರ್ ಬಾಡಿ ಈಸ್ಟ್ರೋಜನ್ ಈಸ್ ವೆರಿ ಲೆಸ್. ಸಿಂಹ ಲಗ್ನ ಸಿಂಹ ರಾಶಿ, ಧನುರ್ ಲಗ್ನ ಧನು ರಾಶಿ, ಕುಂಭ ಲಗ್ನ ಕುಂಭ ರಾಶಿ. ಐ ರೆಕಮೆಂಡ್ ದೆಮ್ ಟು ವಾಕ್ ಅಂಡರ್ ಮೂನ್ ಲೈಟ್. ಈಗ ವಿಟಮಿನ್ ಡಿ ಎಲ್ಲಿ ಸಿಗ್ತದೆ? ಎಲ್ಲಿ ಸಿಗ್ತದೆ? ಸೂರ್ಯ. ಕರೆಕ್ಟ್. ವಿಟಮಿನ್ ಡಿ ಸಿಕ್ಕ ಮೇಲೆ ಅದು ಎಲುಬಿಗೆ ಹೋಗಿ ಕೂರ್ಬೇಕು. ಅದಕ್ಕೊಂದು ಅಂಶ ಬೇಕು, ಅದನ್ನ ನಾವು ಈಸ್ಟ್ರೋಜನ್ ಅಂತ ಕರಿತೇವೆ. ಏನಂತ ಕರಿತೇವೆ? ಈಸ್ಟ್ರೋಜನ್ ಕೇಳಿದೀರಾ? ಅದು ಯಾವ್ದ್ರಲ್ಲಿರುತ್ತೆ? ಅಗಸಿ ಸೊಪ್ಪಲ್ಲಿರುತ್ತೆ, ಅಗಸಿ ಬೀಜದಲ್ಲಿರ್ತದೆ, ಟ್ಯಾಪಿಯೋಕಾದಲ್ಲಿರ್ತದೆ, ಆ್ಯಪಲ್ ಅಲ್ಲಿರುತ್ತೆ, ಕಾಳುಮೆಣಸಲ್ಲಿರುತ್ತೆ, ಪರಂಗಿ ಹಣ್ಣಲ್ಲಿರುತ್ತೆ. ಅದು ಚಂದ್ರನ ಬೆಳಕಲ್ಲಿ ಓಡಾಡಿದ್ರೆ ನಮಗೆ ಸಿಗ್ತದೆ. ಇವರಿಗೆ ತಾಳ್ಮೆಯ ಕೊರತೆ ಯಾರಿಗಿರ್ತದೆ? ಈಸ್ಟ್ರೋಜನ್ ಕಡಿಮೆ ಇರ್ತದೆ ಅವರಿಗೆ ಕಲ್ಯಾಣಿ ರಾಗ ಕೇಳಬೇಕು, ಚಂದ್ರನ ಬೆಳಕಲ್ಲಿ ಓಡಾಡಬೇಕು. ಅದರಲ್ಲಿ ಈಗ ಭರತ್ ಹುಣ್ಣಿಮೆ ಅಂತ ಬಂತು, ಕೇಳಿದಿರಾ? ಚಂದ್ರ ಅತ್ಯಂತ ಹತ್ರ. ಅಲ್ಲಿ ಕಲ್ಸಕ್ಕರೆ ಇಟ್ಟು ದಿನ, ಅಕ್ಕಿ ಇಟ್ಟು ದಿನ ಇಷ್ಟಿಷ್ಟು ಕಲ್ಸಕ್ಕರೆ, ಅಲ್ಲೊಂದು 50 kgನೋ 1 ಕ್ವಿಂಟಾಲ್ ಅಕ್ಕಿ ಇಟ್ಟು ಅದನ್ನ ವರ್ಷ ಪೂರ್ತಿ ಉಪಯೋಗ ಮಾಡಿ, ಎಲುಬು ನೋವು ಬರೋದಿಲ್ಲ. ಯಾಕಂದ್ರೆ ವಿಟಮಿನ್ ಡಿ ನ ಎಲುಬಿಗೆ ಕೂಡಿಸ್ಲಿಕ್ಕೆ ಬೇಕಾದಂತ ವಾಹಕ ಈಸ್ಟ್ರೋಜನ್. ಅದೇ ನೀವು ಬರೀ ವಿಟಮಿನ್ ಡಿ ತಗೊಂಡು ಸೂರ್ಯನಿಗೆ ಹೋದ್ರೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಬೆಳದಿಂಗಳು ಊಟ ಮಾಡ್ತೇವೆ. ಶಿವರಾತ್ರಿಗಿನ್ನ ಮುಂಚೆ ಅರಳಸಂಡಿಗೆ ಇಡ್ತೇವೆ. ಅರಳಸಂಡಿಗೆ ಯಾವಾಗ ಇಡ್ತೇವೆ? ಬಳ್ಳಾರಿಯಲ್ಲಿ ವಿಪರೀತ ಇದೆ. ಹೇಳಿ, ಯಾವಾಗ ಇಡ್ತೇವೆ ಅರಳಸಂಡಿಗೆನ? ಯಾವಾಗ? ಶಿವರಾತ್ರಿಗಿನ್ನ ಮುಂಚೆ. ಯಾಕಂದ್ರೆ ಚಂದ್ರ ಭೂಮಿಗೆ ಹತ್ರ ಇರ್ತಾನೆ, ಈಸ್ಟ್ರೋಜನ್ ಇರುತ್ತೆ. ರಾತ್ರಿ ಹೊತ್ತು ಇಡ್ತೇವೆ ಅರಳಸಂಡಿಗೆ, ಬೆಳಗ್ಗೆ ಹೊತ್ತಲ್ಲ. ರಾತ್ರಿ ಇಡ್ಬೇಕು ಅರಳಸಂಡಿಗೆ. ಅಲ್ಲ, ಬೆಳಗಾನ್ ಜಾವ ಇಡ್ತಾರೆ. ಒಟ್ಟು ಮಿಡ್ ನೈಟ್ ಇಂದ ಬೆಳಗಿನ ಜಾವ ಇಡ್ತಾರೆ. ರಾತ್ರಿ ಇಡ್ತಾರೆ. ಬಳ್ಳಾರಿ ಕಡೆ ಎಲ್ಲ ನೈಟ್ ಟೈಮ್ಸ್ ಇರ್ತಾರೆ. ಅದು ಸೂರ್ಯ ಚಂದ್ರನ ಬೆಳಕು ಹಿಡಿದು ಅದನ್ನ ಇಡೀ ವರ್ಷ ಯೂಸ್ ಮಾಡ್ತಾರೆ. ಈಸ್ಟ್ರೋಜನ್ ಇರುತ್ತೆ ಅದರಲ್ಲಿ ಅರಳಸಂಡಿಗೆ. ಅದನ್ನ ಶಿವರಾತ್ರಿಗಿನ್ನ ಮುಂಚೆ ಇಡಬೇಕು. ಆಮೇಲೆ ಧೂಳು ಜಾಸ್ತಿ ಆಗ್ತದೆ, ಧೂಳು ಬರ್ತದೆ ಸಂಡಿಗೆ ಇಟ್ರೆ. ಅದಕ್ಕೆ ಕ್ರಮ ಉಂಟು. ಸೊ ಹೀಗೆ ಇಂತಿಂತ ಕ್ರಮಗಳು, ಇದನ್ನ ಅಳವಡಿಸ್ಕೋಬೇಕು. ಆದ ಕಾರಣ ನಾನು ಒಂದು 8 ವರ್ಷಗಳ ಹಿಂದೆ ನಾನು ಟಿವಿಯಲ್ಲಿ ಇದ್ರ ಬಗ್ಗೆನೇ ಪಾಲಿಸಿ ಮೇಕರ್ಸ್ಗೂ ರೆಕಮೆಂಡ್ ಮಾಡಿದ್ದೆ. 3 hours ಐ ಸ್ಪೋಕ್. ನಮ್ಮ ಸ್ಕೂಲ್ ಸಮಯ ಬೆಳಗ್ಗೆ 7ರಿಂದ ಇಟ್ಬಿಡಿ, ಮಧ್ಯಾಹ್ನ ಫುಲ್ಲು ರಿಲ್ಯಾಕ್ಸೇಷನ್ ಕೊಡಿ. ಇದು ಸ್ವೀಡನ್ ಅಲ್ಲಿದೆ. ನಮ್ಮಲ್ಲೇ ಈ ಕ್ರಮಗಳಿದ್ದು ನಾವೇ ಇದನ್ನ ಅಳವಡಿಸ್ಲಿಲ್ಲ ಅಂದ್ರೆ ಪಠ್ಯ ಪುಸ್ತಕ, ದಿನನಿತ್ಯದ ಒಂದು ಸ್ಕೂಲಿಂಗ್ ವ್ಯವಸ್ಥೆಯಲ್ಲಿ ಮತ್ತೆ ಜೀನ್ ಡೆಸ್ಟಾರ್ಟ್ ಆಗ್ತದೆ, ಜೆನೆಟಿಕ್ ಬಿಹೇವಿಯರ್ಸ್ ಏರುಪೇರು ಆಗ್ತದೆ, ಬರಲಾರದ ರೋಗಗಳು ಬರ್ತವೆ. ಈಗ ಎಲ್ಲ ಸರಿ ಇದೆ, ನಾವು ಡೈಟಿಂಗ್ ಮಾಡ್ತಾ ಇದ್ದೇವೆ, ಒಮೆಗಾ 3 ತಗೋತಾ ಇದ್ದೇವೆ, ಇನ್ ಟೈಮ್ ಊಟ ಮಾಡ್ತಾ ಇದ್ದೇವೆ, ಸ್ಟಿಲ್ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಬರುತ್ತೆ? ಹೊಟ್ಟೆಯಲ್ಲಿರೋ ಆಮನೇ ತೆಗೆದಿರಲ್ಲ ನಾವು. ಆಮ ಅಂದ್ರೆ ವಿಷ. ಆಮ ಎಷ್ಟು ವರ್ಷದಿಂದ ಆಗಿರುತ್ತೆ? 10 ವರ್ಷದ ನಂತರ ಯಾವುದೇ ವ್ಯಕ್ತಿಗೆ ಆಮ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾರ್ಟ್ ಬ್ಲಾಕ್ಸ್ ಬರೋದು 10 ವರ್ಷದ ನಂತರ. ಅದಕ್ಕೆ ವಿರೇಚನ ಮಾಡಿಸ್ಕೊಳ್ಳಿ. ವಿರೇಚನ ಮಾಡಿದ್ರೆ ಇಡೀ ದೇಹದ ಟಾಕ್ಸಿನ್ ಹೊರಗಡೆ ಹೋಗಿ ಮಗು ತರ ದೇಹ ಆಗ್ತದೆ, ಯಾವ ರೋಗ ಬರುವುದಿಲ್ಲ. ವಿರೇಚನ ಮಾಡಿಸಿ ಮತ್ತೆ ಅದನ್ನೇ ತಿಂದ್ರೆ 6 ತಿಂಗಳಿಗೆ 10 ದಿವಸಕ್ಕೆ ಮತ್ತೆ ಬ್ಲಾಕ್ ಆಗ್ತದೆ. ಈಗಿನ ಪೊಲ್ಯೂಷನ್ಗೆ, ಸ್ಟ್ರೆಸ್ಸಿಗೆ ಆದ ಕಾರಣ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ನಮ್ಮ ದೇಹ ಧರ್ಮ ಯಾವುದು, ಯಾವ ತತ್ವ ಪ್ರಿಡಾಮಿನೇಟ್ ಆಗಿದೆ, ಯಾವ ಆಹಾರ ಪದ್ಧತಿ, ನಮಗೆ ಯಾವ ಥರದ ಐಕ್ಯೂ ಉಂಟು, ಯಾವ ಕಾರ್ಯ ನಮಗೆ ಸೂಟ್ ಆಗ್ತದೆ. ಜಲತತ್ವ ಇದ್ರೆ ದೇ ಆರ್ ಮೋಸ್ಟ್ ಪ್ರಾಬಬಲಿ ದೇ ಲವ್ ಟು ಬಿ ಎ ಸೈಂಟಿಸ್ಟ್, ದೇ ಲವ್ ಟು ಬಿ ಎ ರಿಸೋರ್ಸ್ ಪರ್ಸನ್, ದೇ ಲವ್ ಟು ಬಿ ಮ್ಯೂಸಿಷಿಯನ್ಸ್. ಓಕೆ, ಅದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಯಾವ ತತ್ವ ಇದೆ ಅಂತ? ಅದಿನ್ನೊಂದ್ಸತಿ ಕಳಿಸ್ರಿ. ಅಲ್ವಾ, ಇನ್ ಜನರಲ್ ಆಗಿ ನಮ್ಗೆ ಗೊತ್ತಾಗೋದು ಹೆಂಗೆ? ಹೌದು, ನಿಮ್ದು ಈ ಅಗ್ನಿ ಈ ಥರ ಇದೆ. ನಿಮ್ಗೆ ಅಗ್ನಿ ಫಸ್ಟ್, ಈ ಥರ ನೆಕ್ಸ್ಟ್. ಫಸ್ಟ್ ಅಗ್ನಿ, ನಂತರ ಆಕಾಶ ತತ್ವ. ನಿಂದು ಅವಳದು ಒಂದೇ. ಇವ್ರದ್ದು ಆಕಾಶ ಫಸ್ಟ್, ನಂತರ ಅಗ್ನಿ. ನಮ್ದು ಅಗ್ನಿ ತತ್ವ. ಇಲ್ಲ, ಅದಕ್ಕೆ ಯಾವುದು ಜಲ ಇದೆ ಮ್ಯಾಮ್ ನಿಮ್ಮಲ್ಲಿ. ಜಲ ಅಗ್ನಿ ಎರಡು ಇದೆ ಮೇಡಮ್. ಅದು ಹೆಂಗೆ ಅಂತ ಅದಕ್ಕೆ ಫೀಚರ್ಸ್ ಇರುತ್ತೆ ನಮ್ಮ ದೇಹ ಧರ್ಮದಲ್ಲಿ. ಬೇಡ ಬೇಡ, ಫೀಚರ್ಸ್ ಇದೆ.
ಅದನ್ನ ಅದು ಮಾಡ್ಬೋದು, ಅದು ತಲೆಬಿಸಿ ಬೇಡ. ಇಲ್ಲಿ ಏನು ಹೇಳ್ತೇನೆ ಅಂದ್ರೆ ಅದರ ಅರ್ಥ ಆಗ್ಬೇಕು, ನಮ್ಮ ದೇಹ ಧರ್ಮ ಹೇಗಿರುತ್ತೆ ಅಂತ. ಅದು ನಮ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನಮಗೆ ಆದರೆ ನಮ್ಮ ಆರೋಗ್ಯದ ಗಮನ ಈ ನಿಟ್ಟಲ್ಲಿ ಇರ್ಬೇಕು, ಜನರಲ್ ಟ್ರೆಂಡ್ ಅಲ್ಲ. ಅಲ್ಲಲ್ಲ, ಈಗ ನೀವ್ ಹೇಳಿದ್ರಲ್ಲ ಅಗ್ನಿ ತತ್ವ ಆಕಾಶ ತತ್ವ ಅಂತ, ಈಗ ಅದಕ್ಕೆ ರೆಮಿಡಿ ಬೇಕಾಗತ್ತಲ್ವಾ, ಅದನ್ನ ನಾವು ಫಾಲೋ ಅಲ್ಲ. ರೆಮಿಡಿ ಯಾವಾಗ ಬೇಕಾಗ್ತದೆ? ಡಿಸ್ಟರ್ಬ್ ಆದ್ರೆ ಬೇಕಾಗತ್ತೆ. ಅದಕ್ಕೆ ನೀವು ನಿತ್ಯ ರಸಾಯನಗಳನ್ನ ತಗೊಳ್ಳಿ, ತ್ರಿಫಲ ತಗೊಳ್ಳಿ, ಹರಿತಕಿ ತಗೊಳ್ಳಿ. ಅದು ತಗೊಂಡ್ರೆ ಮಕ್ಕಳಿಂದಾನೇ ಕೊಟ್ರೆ ಯಾವ ರೋಗ ಬರುವುದಿಲ್ಲ. ಹಿಮಾಲಯ ತಪ್ಪಲಲ್ಲಿ ಹರಿತಕಿ ತಗೋತಾರೆ ದಿವಸ ಒಂದು ಹಳ್ಳಿಯಲ್ಲಿ. ಅಲ್ಲಿ ಆಯುಷ್ ಒಂದು ದಿನ ಆಸ್ಪತ್ರೆಗೆ ಹೋಗಿಲ್ಲ ಅವರು, 120 ವರ್ಷ ಎಲ್ಲರ ಆಯುಷ್ ಆರಾಮದಲ್ಲಿ. ಅಂದ್ರೆ ಪ್ಲೀಸ್ ಡೋಂಟ್ ಜನರಲೈಸ್. ಹರಿತಕಿ ತಗೊಳ್ಳಕ್ಕೂ ಕ್ರಮ ಉಂಟು. ಮತ್ತೆ ಆಹಾರ, ಮತ್ತೆ ಇನ್ನೊಂದು ಆಹಾರ ಪದ್ಧತಿ, ಅದು ಬಹಳ ಇಂಪಾರ್ಟೆಂಟು. ಈಗ ನಾವು ಕ್ಯಾಂಡ್ ಮ್ಯಾಂಗೋಸ್ ತಗೋತೀವಿ ಯುಗಾದಿ ಹಬ್ಬದಲ್ಲಿ, ಸಾರಿ ಶರದ್ ಋತು ಒಳಗೆ. ಹೋಳಿಗೆಗೆ ಸೀಕರಣೆ ಹಾಕಿ ಊಟ ಮಾಡಿದ್ರೆ ಯಾವಾದ್ರು ದೀಪಾವಳಿ ಹಬ್ಬದಾಗ ಮಾಡ್ತಾರೆ. ಈಗ ಕ್ಯಾಂಡ್ ಫುಡ್ ಬರ್ತದಲ್ಲ, ಈ ಸೀಸನ್ ಅಲ್ಲಿ ತಗೋಬಾರ್ದು. ಈ ಸೀಸನ್ ಅಲ್ಲಿ ಏನಿದೆ, ದೀಪಾವಳಿ ಹಬ್ಬದಲ್ಲಿ ಶರದ್ ಋತುವಲ್ಲಿ ಖಿನ್ನತೆ ಜಾಸ್ತಿ. ಶರದ್ ಋತುವಲ್ಲಿ, ಹೇಮಂತ ಋತುವಲ್ಲಿ ಉದ್ಭವ ಆಗುವಂತಹ ವಿಷ ದೀರ್ಘಕಾಲದಲ್ಲಿರುತ್ತೆ. ಅದಕ್ಕೆ ಈಗ ಬಂದ ರೋಗಗಳು, ಇನ್ಫೆಕ್ಷನ್, ಜ್ವರ ಗಿರ 15 ದಿವಸ ಆದ್ರೂ ಕಡಿಮೆ ಆಗಲ್ಲ. ಯಾಕೆ ಅಂದ್ರೆ ಶೀತ ಹೆಚ್ಚಾದ್ರೆ ಶೀತದ ಗುಣ ವಾತ, ವಾಯು ಜಾಸ್ತಿ ಆಗ್ತದೆ. ವಾಯು ಜಾಸ್ತಿ ಆದ್ರೆ ಆಲ್ರೆಡಿ ವಿಷ ಇದ್ರೆ ಮೈಯಲ್ಲೆಲ್ಲ ವಿಷ ತಗೊಂಡು ಓಡಾಡ್ತಾರೆ, ಅದು ಹೆಚ್ಚಾಗ್ತಾನೆ ಇರುತ್ತೆ. ಅದಕ್ಕೆ ಶೀತ ಕಾಲದಲ್ಲಿ ಫಸ್ಟ್ ಮೈ ಬೆಚ್ಚಗಿಟ್ಕೋಬೇಕು. ಬೆಚ್ಚಗಿಟ್ಕೊಂಡು ಅಗ್ನಿ ಹೆಚ್ಚಿರೋ ಆಹಾರ ತಗೋಬೇಕು. ಕ್ಯಾಂಡ್ ಮ್ಯಾಂಗೋಸ್ ಅಲ್ಲ. ಮತ್ತೆ ಗೋಧೂಮ ಅಂತ ಏನ್ ಕರಿತೇವೆ, ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಬೆಳೆಯುವ ಜವೆ ಗೋಧಿ ಊಟ ಮಾಡಬೇಕು. ಅನ್ನಪೂರ್ಣ ಅಟ್ಟ ಅಲ್ಲ. ಯಾರಾದ್ರೂ ಇದೀರಾ? ಏಜೆನ್ಸಿ ತಗೊಂಡಿದಾರ? ಅದರಲ್ಲಿ ಗ್ಲುಟನ್ ಜಾಸ್ತಿ ಇರುತ್ತೆ, MLC ಫೈರ್ಸ್ ಇರುತ್ತೆ. ಅದಕ್ಕೆ ಅಡ್ವರ್ಟೈಸ್ ತೋರಿಸ್ತಾರೆ, ಇಷ್ಟು ಹತ್ರ ಉಪ್ಪುತ್ತದೆ ಊಟ ಮಾಡಿ ಅಂತ. ಅದು ಗ್ಲುಟನ್ ಹೋದ್ರೆ ಇದ್ದವದ್ ರೋಗ ಎಲ್ಲ ಆ ಥರ ಇಂಡ್ಯೂಸ್ಡ್. ಅದು ನಾವು ಪಂಜಾಬಲ್ಲಿ ಇದ್ರೆ ಅಲ್ಲಿ ಪೃಥ್ವಿ, ಅಲ್ಲಿ ಆ ಪ್ರದೇಶದ ಜನಗಳಲ್ಲಿ ಪೃಥ್ವಿ ತತ್ವ ಜಾಸ್ತಿ. ನಮ್ಮ ಕರ್ನಾಟಕ ದೇಶದಲ್ಲಿ ಸಮತತ್ವ ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಯಾರು ಹುಟ್ಟುತ್ತಾರೆ, ಇಲ್ಲಿ ಮಣ್ಣಿನ ಗುಣ ಹೆಂಗದೆ ಅಂದ್ರೆ ನಮ್ಮ ದೇಹ ಧರ್ಮ ಆ ಮಣ್ಣಿನ ಸೊಗಡು ಮೇಲಿರುತ್ತೆ, ಮಣ್ಣಿನ pH ಮೇಲಿರುತ್ತೆ, ಅಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳ ಮೇಲಿರುತ್ತೆ. ಅಲ್ಲಿ ಸಮತತ್ವ ಇದೆ ನಮ್ಮಲ್ಲಿ. ನೀವು ಕೇರಳಕ್ಕೆ ಹೋದ್ರೆ ವಾತ ಪೃಥ್ವಿ ಜಾಸ್ತಿ, ಆಂಧ್ರಕ್ಕೆ ಹೋದ್ರೆ ವಾತ ಜಾಸ್ತಿ. ಅದಕ್ಕೆ ಮೆಣಸಿನಕಾಯಿ ಜಾಸ್ತಿ ತಿಂತಾರೆ ಅವರು. ವಾತ ಮೇಂಟೈನ್ ಆಗ್ಬೇಕಲ್ಲ, ದೇ ಲವ್ ಕ್ಯಾಪ್ಸಿಸಿನ್. ನೀವು ಅದಕ್ಕೆ ಖಾರ, ಅವಗಾಯಿ, ಉಪ್ಪಿನಕಾಯಿ ಯಾಕೆ ಮಾಡ್ತಾರೆ? ವಾತ ಜಾಸ್ತಿ. ವಾತ ಮೇಂಟೈನ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಈಟ್ ಮೋರ್ ಪಂಚೆಂಟ್ ಫುಡ್ಸ್, ಸ್ಪೈಸಸ್. ಹಾಗಾಗಿ ಆ ಪ್ರದೇಶಗಳಿಗೆ ಆಹಾರ ಕ್ರಮ ಇದೆ. ಸೊ ಅದಕ್ಕೆ ಇಲ್ಲಿ ಏನು ಊಟ ಮಾಡಬೇಕು ಅದನ್ನೇ ಊಟ ಮಾಡಿ. ಇಲ್ಲಿ ಒಂದು ಹಬ್ಬ ಮಾಡ್ಲಿಕ್ಕೆ, ಹರಿದಿನ ಮಾಡ್ಲಿಕ್ಕೆ ಒಂದು ಕ್ರಮ ಇದೆ. ಧಾರವಾಡಲ್ಲಿ ಒಂದು ಕ್ರಮ ಇದೆ. ನೀವು ಬಳ್ಳಾರಿಗೆ ಹೋದ್ರೆ ಅಲ್ಲೊಂದು ಕ್ರಮ ಇದೆ, ಪಂಜಾಬ್ಗೆ ಹೋದ್ರೆ ಅಲ್ಲೊಂದು ಕ್ರಮ ಇದೆ, ವಿದರ್ಭಕ್ಕೆ ಹೋದ್ರೆ ಅಲ್ಲೊಂದು ಕ್ರಮ ಇದೆ ಅಲ್ವಾ? ಆದ ಕಾರಣ ನನ್ನ ಪ್ರಕಾರ ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದೋಳು. ಅದಕ್ಕೆ ಬೇರೆ ಯಾವ ಸ್ಟೇಟಲ್ಲಿ ಇದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ. ಅವ್ರು ನಮ್ಮ ದೊಡ್ಡಮ್ಮ, ಇನ್ನೊಬ್ರು ಚಿಕ್ಕಮ್ಮ. ನಮ್ಮಮ್ಮ ಯಾರು? ಕರ್ನಾಟಕ. ಜನರಲ್ ಆಗಿ ಕರ್ನಾಟಕದಲ್ಲಿ ನೀವು ಫೇಮಸ್ ಆದ್ರೆ ಪ್ರಪಂಚದಲ್ಲೇ ಫೇಮಸ್ ಆದಂಗೆ ಲೆಕ್ಕ. ಯಾಕೆ ಅಂದ್ರೆ ಸಮತತ್ವ ಇರುವಂತಹ ರಾಜ್ಯ, ಮಣ್ಣಿನ ಗುಣ ಹಾಗೆ ಉಂಟು. ಇವೆಲ್ಲವೂ ನಮ್ಮ ಆ ಪ್ರದೇಶಕ್ಕೆ ಇರುವ ಹೆಸರು, ಅಲ್ಲಿನ ಮಣ್ಣಿನ ಗುಣ ಎಲ್ಲವೂ ನಮ್ಮ ವೇದ ವಿಜ್ಞಾನಗಳಲ್ಲಿದೆ. ಇವುಗಳಿಗೆ ಎಷ್ಟು ಥೀಸಿಸ್ ಬರೆದ್ರು ಸಾಲದು. ನಮಗೆ ಥೀಸಿಸೇ ಬೇಕಾಗಿಲ್ಲ, ಫ್ಯಾಕ್ಟ್ಸ್ ಇದೆ. ರಿಸರ್ಚಲ್ಲಿ ನಾವು ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತೇವೆ, ಮಾಡಿ ಸಂತೋಷ. ಈ ವಿಷಯನ ಉತ್ಥಾನ ಮಾಡುವ ಒಂದು ಪುಣ್ಯ ಬರ್ತದೆ, ಇದಿಲ್ಲ ಅಂತಲ್ಲ. ಬಟ್ ಇವೆಲ್ಲವನ್ನ ಅಭ್ಯಾಸ ಮಾಡುವಂತಹ ವಿದ್ಯಾ ಕೇಂದ್ರಗಳು ಆಗಬೇಕು. ಇದಕ್ಕೆ ಅಫಿಷಿಯಲ್ ಸರ್ಟಿಫಿಕೇಟ್ ಸಿಗಬೇಕು. ಈ ಕ್ರಮಗಳು ಅವಾಗ ಅಫಿಷಿಯಲ್ ಸರ್ಟಿಫಿಕೇಟ್ ಸಿಕ್ಕರೆ ಇದಕ್ಕೆ ಜಾಬ್ ರಿಕ್ರೂಟ್ಮೆಂಟ್ಸ್ ಆಗಬೇಕು. ನಾವು ಕೆಲಸ ಮಾಡಿದ್ರೆ 8 ಗಂಟೆ ಅಲ್ಲ, ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಇನ್ನು ಮಿಕ್ಕ ಗಂಟೆ ಸಂಸಾರದ ಕಡೆ ಗಮನ ಕೊಡಬೇಕು. ಇಲ್ಲಾಂದ್ರೆ ಮಕ್ಕಳನ್ನ ಯಾವಾಗೂ ಊಟ ಮಾಡೋದು. ಈಗ ನಾವೆಲ್ಲ ಎರಡೆತ್ತಾಗ್ತಾ ಇದೀವಿ. ಹೆಣ್ಮಕ್ಳು ಎಂಪವರ್ಮೆಂಟ್. ನಾನು ಮಹಿಳಾ ಸಬಲೀಕರಣದ ಮೇಲೆ ತುಂಬಾ ಕೆಲಸ ಮಾಡಿದ್ದೀನಿ. ಕೆನಡಾ ಪ್ರಾಜೆಕ್ಟ್ಸು, ಇಂಗ್ಲೆಂಡ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ನಾವು ಹೆಚ್ಚು ಕೆಲಸ ಮಾಡಿದಾಗ ನಮ್ಮಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ 56 ಈಸ್ಟ್ರೋಜನ್, 44 ಆಂಡ್ರೋಜನ್ ಇರುತ್ತೆ. ಗಂಡು ಮಕ್ಕಳಲ್ಲಿ 56 ಟೆಸ್ಟೋಸ್ಟಿರೋನ್ಸ್ ಅಂದ್ರೆ ಪುರುಷ ಚೋದಕ, ಪುರುಷರ ಹಾರ್ಮೋನ್, 44 ಈಸ್ಟ್ರೋಜನ್ ಇರುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ಈಸ್ಟ್ರೋಜನ್ ಜಾಸ್ತಿ ಎಲ್ಲಿರುತ್ತೆ? ಈಸ್ಟ್ರೋಜನ್ ಎಲ್ಲಿ ಜಾಸ್ತಿ ಇರುತ್ತೆ? ತಾಳ್ಮೆ ಜಾಸ್ತಿ. ಅದಕ್ಕೆ ಕನ್ಯಾ ರಾಶಿ, ಕನ್ಯಾ ಲಗ್ನದ ಪುರುಷರಿಗೆ ತಾಳ್ಮೆ ಜಾಸ್ತಿ.
ಉತ್ತರ ಭಾದ್ರಾ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಉತ್ತರ ಫಲ್ಗುನಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಇವರಿಗೆಲ್ಲ ತಾಳ್ಮೆ ಜಾಸ್ತಿ, ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಮಾತೃ ಹೃದಯ ಇರುತ್ತೆ ಅವ್ರಿಗೆ. ಅದಕ್ಕೆ ದೇ ವಿಲ್ ಬಿಕಮ್ ವೆರಿ ಎಮೋಷನಲ್. ಅವರಿಗೆ ಬೋನ್ ಪ್ರಾಬ್ಲಮ್ಸ್ ಬರಲ್ಲ. ದೇ ಹ್ಯಾವ್ ದ ಪ್ರಾಬ್ಲಮ್ ವಿತ್ ಸೆಕೆಂಡರಿ ಫ್ಯಾಟ್ ಮೆಟಬಾಲಿಸಮ್. ಬುಧನಿಗೆ ಸಂಬಂಧಪಟ್ಟ ರೋಗ ಬಾಧೆಗಳಿರ್ತದೆ, ಲಿವರ್ ಕ್ಲೆನ್ಸ್ ಮಾಡ್ಕೋಬೇಕು ಅವರು. ಸೊ ಒಂದು ಬಿಡಿ. ಸೊ ಹಾಗೆ ಆ ಈಸ್ಟ್ರೋಜನ್ ಎಲ್ಲಿ, ಅದಕ್ಕೆ ನಮಗೆ ಈಸ್ಟ್ರೋಜನ್ ಜಾಸ್ತಿ ಅಲ್ಲ, ರ್ಯಾಂಕ್ಸ್ ಯಾರು ಜಾಸ್ತಿ ಬರುತ್ತೆ ಸ್ಟೇಟಲ್ಲಿ? ಹುಡುಗರಿಗೆ ಬರುತ್ತಾ, ಹುಡುಗಿಯರಿಗೆ ಬರುತ್ತಾ? ಅದಕ್ಕೆ ನಾವು ರ್ಯಾಂಕ್ ತಗೊಳ್ಳೋದು. ಸತ್ಯ, ವೈಜ್ಞಾನಿಕವಾಗಿ ಹೇಳ್ತೇನೆ, ನಾವೇ ರ್ಯಾಂಕ್ಸ್ ತಗೊಳ್ಳೋದು. ನಮ್ಗೆ ಯಾವ್ದಾದ್ರು ವಿಷಯ ಕೊಟ್ರೆ ಪಕ ಅಂತ ಹೇಳಿಬಿಡ್ತೇವೆ. ಅದಕ್ಕೆ ನಾವೇನ್ ಕೆಲಸ ಮಾಡ್ತಿದ್ವಿ, ಒಬ್ಬ ಆದರ್ಶ ಗೃಹಿಣಿಯಾಗಿದ್ರೆ ಮಗು ಹತ್ರ ಎತ್ಕೋಬೇಕು, ಒದೆ ಕೊಡಲ್ಲ. ಅಪ್ಪ ಒದೆ ಕೊಡೋದು, ಅಮ್ಮ ಪ್ರೀತಿ ಮಾಡ್ತಾಳೆ. ಯಾಕೆ? ಈಸ್ಟ್ರೋಜನ್ ಜಾಸ್ತಿ. ಓದಿದ್ರೆ ಅಲ್ಲಿ ಈಸ್ಟ್ರೋಜನ್ ಎಲ್ಲಿ ಜಾಸ್ತಿ ಇರ್ತದೆ, ಏಕಾಗ್ರತೆ ಜಾಸ್ತಿ ಇರ್ತದೆ. ಅದಕ್ಕೆ ಒಂದು ಬ್ರಿಟಿಷ್ ಪ್ರಾವರ್ಬ್ ಇದೆ, ಮೆನ್ ಆರ್ ಫೇರ್, ಫಿಮೇಲ್ ಆರ್ ಪೇಷಂಟ್ ಅಂತ. ಹೆಣ್ಣು ಮಕ್ಳು ತಾಳ್ಮೆ ಜಾಸ್ತಿ, ಗಂಡು ಮಕ್ಳಿಗೆ ಕಾಮನ್ ಸೆನ್ಸ್ ಜಾಸ್ತಿ ಅಂತ. ಗಂಡು ಮಕ್ಳ ಮೇಲೆ ಸಿಟ್ಟು ಮಾಡಬೇಡಿ. ಯಾಕೆಂದ್ರೆ ನಾನು ಎಲ್ಲ ಎಂಪವರ್ಮೆಂಟ್ ಅಲ್ಲೂ ಕೆಲಸ ಮಾಡಿದೆ. ಓಕೆ, ಆದ ಕಾರಣ ನಮ್ಮ ಶಕ್ತಿ ನಾವು ಎರಡೆತ್ತಾಗ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ನಮಗೆ ಎಷ್ಟು ವಿಷಯಗಳನ್ನ ಒಳಗಡೆನೆ ಇಟ್ಕೊಂಡ್ರೆ ಅರ್ಬುದ ರೋಗಗಳು ಬರುತ್ತೆ. ಅರ್ಬುದ ಅಂದ್ರೆ ಮ್ಯಾಲಿಗ್ನೆನ್ಸಿ, ಕ್ಯಾನ್ಸರ್. ಯಾಕಂದ್ರೆ ನಮ್ಮದೊಂದು ಸೆಲ್ ಡಿವಿಷನ್ ಇರುತ್ತೆ, ಜೀವಕೋಶಗಳು ವಿಭಜನೆ ಆಗುವ ಒಂದು ಕ್ರಮ ಇರುತ್ತೆ. ಆರಾಮದಲ್ಲಿ ಮಲಗ್ತದೆ ಜೀವಕೋಶ, ಯಾಕಂದ್ರೆ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ ದೇಹದಲ್ಲಿ. ಅದು ಆರಾಮಾಗಿ 3 ತಿಂಗಳಿಗೆ ಒಂದ್ಸತಿ ಸಾಯ್ತದೆ, 3 ತಿಂಗಳಿಗೆ ಒಂದ್ಸತಿ ಚಂದ ಉತ್ಪತ್ತಿ ಆಗ್ತದೆ. ಅದನ್ನ ಬಿಟ್ಟು ನಾವು ಓವರ್ ಯೂಸ್ ಮಾಡಿದ್ರೆ, ಈಗ ಗಂಡು ಮಕ್ಕಳು ಇರಬಹುದು, ಯಾಕೆ ವೈ ಓನ್ಲಿ ಫೀಮೇಲ್ಸ್, ದೇ ಆರ್ ಆಲ್ಸೋ ಇಂಟು ಸ್ಟ್ರೆಸ್, ವಿ ಆರ್ ಆಲ್ಸೋ ಇಂಟು ಸ್ಟ್ರೆಸ್. ಸೆಲ್ಸು ಹೈಕ್ ಆಗಿ ಮೈಟಾಟಿಕ್ ಗ್ರೋತ್ ಆಗಿ ಅದೇ ಕ್ಯಾನ್ಸರ್. ಅದಕ್ಕೆ ಈಗ ಮನೆಗೊಬ್ಬರಿಗೆ ಕ್ಯಾನ್ಸರ್, ಎಲ್ಲರೂ ಕ್ಯಾನ್ಸರ್. ಎಷ್ಟೋ ಜನ, ಐ ಫಾರ್ಗಾಟ್ ದ ನೇಮ್ ಆಫ್ ಅ ಸೈಂಟಿಸ್ಟ್. ನೀವು ಫಸ್ಟ್ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ಟ್ರೈ ಟು ಬಿ ವೆರಿ ಕಾಮ್ ಆಗಿ. ಹೊರಗಡೆ ಕಾಮ್ ಅಲ್ಲ, ಶೂನ್ಯ ಮುದ್ರಾ, ಅಪಾನ ಮುದ್ರಾ, ಅಪಾನ ವಾಯು ಮುದ್ರಾ. ಯಾರಿಗೆ ಅಗ್ನಿ ವಾಯು ವಿಪರೀತವಾಗಿರ್ತದೆ ಅವರಿಗೆ ದೇ ಆರ್ ಪ್ರೋನ್ ಫಾರ್ ಇಟ್. ಅದು 2ನೇ ತಿಂಗಳು ಮತ್ತೆ 6ನೇ ತಿಂಗಳು ಗರ್ಭಾವಸ್ಥೆಯಲ್ಲಿ ಯಾವುದೇ ಗರ್ಭವತಿ ಅಥವಾ ಅಸೋಸಿಯೇಟೆಡ್ ಅವರ ಹಸ್ಬೆಂಡ್ ಸ್ಟ್ರೆಸ್ ಅಲ್ಲಿದ್ರೆ ಆ ಜೀನ್ ಸ್ಟೆಬಿಲೈಸ್ ಆಗುತ್ತೆ. ಇದು ಗರ್ಭ ಸಂಸ್ಕಾರದಲ್ಲಿದೆ. ಸೊ ಆದ ಕಾರಣ ನಮ್ಮಲ್ಲಿ ಏನ್ ಹೇಳ್ತಾ ಇದ್ರು, ಗರ್ಭವತಿ ಆದಾಗ ಜೋರಾಗಿ ಓಡಾಡಬೇಡ್ರಿ, ಯಾರ್ಯಾರು ಕೆಟ್ಟ ಜನಗಳ ಮನೆಗೆ ಹೋಗಿ ಊಟ ಮಾಡಬೇಡಿ. ಮದುವೆ ಮಾಡ್ಬೇಕಾದ್ರೂ ಅಷ್ಟೇ, ನಮ್ಮ ವೆಲ್ ವಿಷರ್ನ ಕರೆದು ಮಾಡೋದು 5,000 ಜನನಲ್ಲ. ಆ ಮಾಂಗಲ್ಯ ಮುಟ್ಟಿದಾಗ ನಮ್ಮ ಈ ಟಿಪ್ಸ್ ಇಂದ ವಿದ್ಯುತ್ ಸಂಚಯನ ಆಗ್ತದೆ. ಒಬ್ಬ ವ್ಯಕ್ತಿ ಸಾತ್ವಿಕವಾಗಿದ್ರೆ ಅವನಲ್ಲಿ ಬೆಳಕು ಉತ್ಪತ್ತಿ ಆಗ್ತದೆ, ಬೆಳಕಿನ ನಂತರ ಉಷ್ಣ ವೃದ್ಧಿ ಆಗ್ತದೆ, ಉಷ್ಣ ಪ್ಲಸ್ ಬೆಳಕು ಸೇರಿ ವಿದ್ಯುತ್ ಬರ್ತದೆ. ಅವಾಗ ಬೇರೆಯವರಿಗೆ ಗೈಡ್ ಮಾಡಲಿಕ್ಕೆ ಅವರಿಗೆ ಪವರ್ ಬರ್ತದೆ. ಆಯ್ತಾ? ಆ ವಿದ್ಯುತ್ ಯಾರಿಗಿದೆ, ಧನಾತ್ಮಕವಾದ ವಿದ್ಯುತ್, ಅವರು ಮಾತ್ರ ಮದುವೆ ಮುಂಜಿಗಳಿಗೆ ಬಂದು ಹರಿಸಬೇಕು ಅಂತ ಹೇಳ್ತಾರೆ. ಅದು ಪ್ರಭಾವಲಯದಲ್ಲಿ ಪ್ರಕಟ ಆಗ್ತದೆ. ಅದಕ್ಕೆ ನಮಗೆ ಗುರುವರಿಯರ ಹತ್ರ ಇದೆಂಥ ಪುಣ್ಯ, ಇಂಥ ಒಂದು ಮಾಧ್ವ ಮಠಕ್ಕೆ ಬಂದು ನಾನು ನಮ್ಮ ಪೇಜಾವರ ಶ್ರೀಗಳ ಅನುಸಂಧಾನದಿಂದ ಇರುವಂತಹ ಶಕ್ತಿಯ ಒಂದು ಇಲ್ಲೇ ಅವರ ಬೃಂದಾವನ ಉಂಟು. ಇಲ್ಲಿ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ಅದು ನನ್ನ ಎಷ್ಟು ಜನ್ಮಗಳ ಸೌಭಾಗ್ಯ. ಅದೆಲ್ಲ ಈ ವಿಷಯ ಗ್ರಹಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಮಾತಾಡಲಿಕ್ಕೆ ಒಂದು ಮಟ್ಟಿನ ವಾಗ್ಝರಿ ಕೊಟ್ಟಿದ್ದಾರೆ, ಶಾರೀರ ಕೊಟ್ಟಿದ್ದಾರೆ ಹಾಡಲಿಕ್ಕೆ ಅಲ್ವಾ. ಇದೆಲ್ಲವೂ ನನ್ನ ಎಷ್ಟೋ ಜನ್ಮದ ಪೂರ್ವ ಪುಣ್ಯ ಬಿಡಿ. ಸೊ ಆದ ಕಾರಣ ಇವೆಲ್ಲವೂ ಮನನ ಮಾಡಬೇಕು. ಫಸ್ಟ್ ಐ ರೆಕಮೆಂಡ್, ನಮ್ಮನ್ನು ನಾವು ಯಾರ ಜೊತೆ ಕಂಪೇರ್ ಮಾಡಬೇಡಿ. ಫಸ್ಟ್ ರೂಲ್, ನಮ್ಮ ಪರ್ಪಸ್ ಆಫ್ ಲೈಫ್, ನಮ್ಮ ತತ್ವ ಏನು ಅವಲೋಕನ ಮಾಡಿ. ನಮ್ಮ ಐಕ್ಯೂಸ್ ಎಲ್ಲಿದೆ ನೋಡ್ಕೊಳ್ಳಿ, ನಮಗೆ ಯಾವ ಆಹಾರ ಪದ್ಧತಿ ಇದೆ ನೋಡ್ಕೊಳ್ಳಿ. ಮತ್ತೆ ಋತುಚರ್ಯ, ಯಾವ ಋತುವಿಗೆ ಯಾವ ಆಹಾರ. ಈಗ ಆಷಾಢ ಮಾಸದಲ್ಲಿ ವಾತ ಜಾಸ್ತಿ, ಶರದ್ ಋತು ಹೇಮಂತ ಋತುವಲ್ಲಿ ವಾತ ಪಿತ್ತ ಎರಡು ಜಾಸ್ತಿ. ಅದಕ್ಕೆ ಕ್ರಮ ಉಂಟು. ಅವೆಲ್ಲವನ್ನ ಋತುಚರ್ಯ ಪದ್ಧತಿಯನ್ನ ಅದನ್ನ ಅರ್ಥ ಮಾಡಲಿಕ್ಕೆ ಸೆಷನ್ಸ್ ಮಾಡುವ, ಅದು ಬಹಳ ಮುಖ್ಯ ಇದೆ. ಇದೆ ಅಲ್ವಾ? ಅಥವಾ ಇಲ್ಲಾಂದ್ರೆ ನಾವು ಅಲೋಪತಿ ಏನು ಉಂಟಿದೆ, ಅಲೋಪತಿ ಐ ಆನರ್ ಖಂಡಿತ. ಬಟ್ ಇಲ್ಲಿ ನಮ್ಗೆ ಯಾವುದೇ ರೋಗ ಬರುದಿಲ್ವಲ್ರಿ.
ಮಕ್ಕಳಿಂದಲೇ ನಾವು ಈ ಅಭ್ಯಾಸ ಪರಿಕ್ರಮಗಳನ್ನ ಕೊಟ್ಟುಬಿಟ್ರೆ ಯಾವ ರೋಗ ಬರ್ತದೆ ಅಲ್ವಾ? ಯಾವ ರೋಗ ಬರುವುದಿಲ್ಲ. ಅದಕ್ಕೆ ಆಯುರ್ವೇದ ತಜ್ಞರನ್ನ ಕಳಿಸೋಣ. ಮೆಡಿಕಲ್ ಅಸ್ಟ್ರಾಲಜಿ, ಐ ಸ್ಪೀಕ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಮೆಡಿಕಲ್ ಅಸ್ಟ್ರಾಲಜಿಯಿಂದನೇ ಆಯುರ್ವೇದ ಉದ್ಭವ ಆಗುತ್ತೆ. ಸೊ ಐ ಆಮ್ ಅಮೇಜ್ಡ್ ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಆಲ್ ದೋಸ್. ಅದಕ್ಕೆ ಬುಧ ಬೀಜ ಮಂತ್ರ, ವಿಷ್ಣು ಸಹಸ್ರನಾಮ, 2ನೇ ಮಟ್ಟದ ಕೊಬ್ಬು ಹೆಚ್ಚಾಗುವುದಿಲ್ಲ. ಶುಕ್ರ ಬೀಜ ಮಂತ್ರ, ಟರ್ಷರಿ ಫ್ಯಾಟ್ ಹೆಚ್ಚಾಗುವುದಿಲ್ಲ. ಎಷ್ಟೋ ಜನ ಸಡನ್ ಕಾರ್ಡಿಯಕ್ ಅರೆಸ್ಟ್ ಬರುತ್ತೆ ಶುಕ್ರ ಅಫೆಕ್ಟ್ ಆದ್ರೆ, ದಟ್ ಇಸ್ ಇನ್ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ. ಗುರು ಸೂಪರ್ಫಿಷಿಯಲ್ ಫ್ಯಾಟ್ ಮೆಟಬಾಲಿಸಮ್, ಗುರು ಬೀಜ ಮಂತ್ರ, ರಾಗ ಮೋಹನ. ಸರಿ ಗಬದ ಸದಾ ಬಗರೆ ಸದಾ ಸರಿ ಗರೆ ಸದರಿ ಸದಾ ಗಬದ ಸರಿ ಗ ಧರಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ನಂದ ಗೋಪನ ಮಂದಿರಂಗಳ ಸಂದು ಗೊಂದಿನಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದೂ ಮುಂದಿನಲ್ಲಿ ಅಂದ ಚಾಕಳ ಕಂದ ಕರುಗಳ ಮಂದೆ ಮಂದೆಯಲಿ ಬಿಡಂಗೋಬಿಯ ಚರ್ಮ ಕೃಷ್ಣನ ಎಲೆ ನೋಡಿ ಸರಿ ಗಮನ ಸದಾ ಮಗರಿ ಸದಾ ಸರಿ ಗರಿ ಸದರಿ ಸದಾ ಗಮನ ಸರಿ ಗ ಮೋಹನ. ಇದು ಆಫ್ಟರ್ 9 ವೃಂದಾವನ ಸಾರಂಗಿ, ಮೋಹನ ಬಿಫೋರ್ ಯು ಸ್ಲೀಪ್. ಇಫ್ ಯು ಲಿಸನ್ ಟು ಮೋಹನ, ಫಸ್ಟ್ ಲೆವೆಲ್ ಫ್ಯಾಟ್ ಮೆಟಬಾಲಿಸಮ್ ನಾರ್ಮಲ್ಗೆ ಬರ್ತದೆ. ಇಫ್ ಯು ಲಿಸನ್ ಟು ಭೌಳಿ, ಬೆಳಗ್ಗೆ ರಾತ್ರಿ ಎಲ್ಲ ಸೆಕೆಂಡರಿ ಲೆವೆಲ್ ಫ್ಯಾಟ್ ಮೆಟಬಾಲಿಸಮ್. ಇದು ಕಟಕ ಲಗ್ನ, ಕಟಕ ರಾಶಿಯವರಿಗೆ ಇರ್ತದೆ. ಕನ್ಯಾ ರಾಶಿಯವರಿಗೆ ಹಾರ್ಟ್ ಮಸಲ್ ವೀಕ್ ಇರುತ್ತೆ, ಗಟ್ ಹೆಲ್ತ್ ಇರುತ್ತೆ. ಹಂಸಧ್ವನಿ 10ರಿಂದ 5 ಕೇಳಿ. ತುಲಾ ಲಗ್ನ, ತುಲಾ ರಾಶಿಯವರಿಗೆ ಲಿವರ್ ವೀಕ್ ಇರ್ತದೆ. ಲಿಸನ್ ಟು ರಾಗ ದೇಶಕಾರಣ ಮೋಹನ. ದೇಶಕಾರ ಮೋಹನ ಸೇ ಸರಿ ಗ ಪ ಧ ದೇಶಕಾರ, ಸರಿ ಗ ಪ ಧ ಸ ಮೋಹನ, ಸರಿ ಗ ಪ ಧ ಸ ಅಂದ್ರೆ ದೇಶಕಾರ. ಜ್ವಲ ಕಾಂತಿ ಬನ್ನಿ ಭೂಪನ ಮೋಹನ, ಜ್ವಲ ಮೋಹನ ಮೋಹನ ದೇಶಕಾರ ಇದೆ. ಆಮೇಲೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ಲಿಸನ್ ಟು ಮಧ್ಯಮಾವತಿ. ಹೆಜ್ಜೆ ಮೇಲೊಂದೆಜ್ಜೆ ನಿಕ್ಕುತ ವಿಜಯನಾಗಣನಾಥವ ತೋರುತ ಸಜ್ಜನ ಸಾಲು ಪೂಜೆ ಬೇಡಿಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಯಾವುದೇ ಟಾಕ್ಸಿನ್ ಇದ್ರೂ ಬೇಗ ಹೋಗ್ತದೆ, ಹಂಗೆ ಬರ್ತದೆ. ದೇ ಹ್ಯಾವ್ ಟು ಡಿಟಾಕ್ಸ್ ಫ್ರೀಕ್ವೆಂಟ್ಲಿ. ತುಲಾ ಲಗ್ನ, ತುಲಾ ರಾಶಿಯವರಿಗೆ ಹೆಚ್ಚು ಡಿಟಾಕ್ಸ್ ಬೇಕು. ಸಿಂಹ ಲಗ್ನ, ಸಿಂಹ ರಾಶಿ, ತುಲಾ ಲಗ್ನ, ತುಲಾ ರಾಶಿ. ಧನು ಲಗ್ನ, ಧನು ರಾಶಿ, even they need that. ಧನು ಲಗ್ನ, ಧನು ರಾಶಿ, they have to listen to ರಾಗ ಯಮನ್ ಕಲ್ಯಾಣಿ and ಮೋಹನ ಕಲ್ಯಾಣಿ. ಭುವನೇಶ್ವರಿಯ ಶೆನೆ ಮಾನಸವೇ ಆಯ್ತಾ. ನೆರೆ ಗರೆ ಜಯ ಕಾಶಿ ವೇದ ಕೈಯಲ್ಲಿ ಕೋಳಗನಲು ಊಸಿದ ಶ್ರೀಗಂಧ ಯಮನ್ ಕಲ್ಯಾಣಿ. ಮಕರ ಲಗ್ನ, ಮಕರ ರಾಶಿ, ಅಗೇನ್ ಮೋಹನ. ಅವರಿಗೆ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್, ದೇ ಹ್ಯಾವ್ ಲಾಟ್ ಆಫ್ ಫಿಸಿಕಲ್ ಸ್ಟ್ರೆಂತ್. ಫಿಸಿಕಲ್ ವರ್ಕ್ ಕೊಡ್ತೀರಾ, ಗಿವ್ ಟು ಮಕರ ಲಗ್ನ, ಮಕರ ರಾಶಿ. ಕುಂಭ ಲಗ್ನ, ಕುಂಭ ರಾಶಿ, ದೇ ಲ್ಯಾಕ್ ಈಸ್ಟ್ರೋಜನ್ ಸಿಂಕೋಪ್ಸ್, ಅಗೇನ್ ಗಿವ್ ದೆಮ್ ಮಧ್ಯಮ ಪ್ರಧಾನ ರಾಗ. ಮೀನ ಲಗ್ನ, ಮೀನ ರಾಶಿ, ನಿಷಾದ ಪ್ರಧಾನ ರಾಗ. ಮೇಷ ಲಗ್ನ, ಮೇಷ ರಾಶಿ, ಗಾಂಧಾರ ರಿಷಭ ಮತ್ತೆ ಷಡ್ಜ ಪ್ರಧಾನ ರಾಗ. ಇದು ಸಾಮವೇದ ಮೂಲದ ಸಂಗೀತ ಚಿಕಿತ್ಸೆಯಲ್ಲಿ ಉಂಟು. ಸಂಸ್ಕಾರ ಭಾರತಿ ದಿವ್ಯ ಮೂರ್ತಿ ವಂದನಂ ಅಭಿನಂದನಂ. ಸಂಸ್ಕಾರ ಭಾರತಿ, ಸಂಸ್ಕಾರ ಭಾರತಿ ಅಲ್ವಾ? ಎಲ್ಲವೂ ಜೇಮಿನಿ ಮಹರ್ಷಿಗಳು ಮಾಡಿದಂತಹ ವಿಜ್ಞಾನ. ನಾವು ಉದ್ಧಾರ ಮಾಡ್ತಾ ಇದ್ದೇವ್ರಿ, ಒಂದು ಬಿಂದುವೂ ಇಲ್ಲ. ನಾವೆಂತ ಸೊ ಅಂತ ಸಾಗರ
ಭಾರತ ದೇಶದ ಪಾರಂಪರಿಕ ವಿಜ್ಞಾನ ಪದ್ಧತಿಗಳು ಎಲ್ಲವೂ ಇದೆ. ನಿಮಗೆ ಅಗ್ರಿಕಲ್ಚರ್ ಬೇಕಾ? ಸ್ವಾತಿ ನಕ್ಷತ್ರದಲ್ಲೇ ಗ್ರೌಂಡ್ ನಟ್ನ ಸೋ ಮಾಡ್ಬೇಕು. ವೇದಿಕ್ ಅಗ್ರಿಕಲ್ಚರ್ ಇದೆ. ಐ ವರ್ಕ್ಡ್ ಅಪಾನ್ ವೇದಿಕ್ ನ್ಯೂಟ್ರಿಷನ್. ಐ ಆಮ್ ನೌ ವರ್ಕಿಂಗ್ ಆನ್ ವೇದಿಕ್ ಅಗ್ರಿಕಲ್ಚರ್, ವೇದಿಕ್ ಹೆಲ್ತ್, ವೇದಿಕ್ ಇಂಜಿನಿಯರಿಂಗ್. ಈಗ ಮನೇನ ಬಾಯ ಹಾಕ್ಬೇಕಾದ್ರೆ ಇಂಥವ್ರಿಗೆ ಇಷ್ಟೇ ಎನರ್ಜಿ. ಯಾಕಂದ್ರೆ ಧನು ಲಗ್ನ ಧನು ರಾಶಿ ಅವರಿಗೆ ದೇ ಹ್ಯಾವ್ ಹ್ಯೂಜ್ ಎನರ್ಜಿ. ದೇ ಕ್ಯಾನ್ ಸ್ಟೇ ಇನ್ ವೆರಿ ಬಿಗ್ ಹೌಸ್. ನಾಟ್ ಕನ್ಯಾ ಲಗ್ನ ಕನ್ಯಾ ರಾಶಿ, ನಾಟ್ ಮೀನ ಲಗ್ನ ಮೀನ ರಾಶಿ. ಅದಕ್ಕೊಂದು ಆಯ ಇರುತ್ತೆ, ಗ್ರಿಡ್ಡಿಂಗ್ಸ್ ಅಂತ ನಾವು ಕರಿತೇವೆ. ಅದು ವೇದಿಕ್ ಆರ್ಕಿಟೆಕ್ಚರ್ ಇದೆ. ಎಷ್ಟಿದೆ ಇವನ್ನೆಲ್ಲ ಸಿಲೆಬಸ್ ಅಲ್ಲಿ. ವೇದಿಕ್ ಎಕನಾಮಿಕ್ಸ್ ಇದೆ, ಚಾಣಕ್ಯನ ಅರ್ಥಶಾಸ್ತ್ರ. ಇವೆಲ್ಲ ಇಲ್ಲಿ ಸಿಲೆಬಸ್ ಅಲ್ಲಿ ಬರಬೇಕು. ಇದಕ್ಕೆ ದೊಡ್ಡ ಯೂನಿವರ್ಸಿಟಿ ಆಗಬೇಕು. ಇದಕ್ಕೆ ರಿಸೋರ್ಸ್ ಪರ್ಸನ್ಸ್ ಬರಬೇಕು. ಇವೆಲ್ಲವೂ ನಮ್ಮ ಭಾರತ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಾದ್ರೆ ಎಲ್ಲಿ ರೋಷ ಇರುತ್ತೆ, ಎಲ್ಲಿ ದ್ವೇಷ ಇರುತ್ತೆ, ಎಲ್ಲಿ ಹೊಟ್ಟೆ ಕಿಚ್ಚಿರುತ್ತೆ, ಎಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಪ್ರಯೋಜನ ಇಲ್ಲ. ನಿಮ್ಮಂತವ್ರು ಬರ್ಬೇಕು. ಬರ್ಬೇಕಾ ಸರ್? ನನಗೆ ಇಬ್ರು ಗುರುವರಿಯರು ಹೇಳಿದ್ರು, ನೀವು ಮ್ಯೂಸಿಷಿಯನ್ ಅಲ್ಲ, ನೀವು ಸೈಂಟಿಸ್ಟು ಅಲ್ಲ, ನೀವು ಒರೇಟರು ಅಲ್ಲ, ಯು ಆರ್ ಅನ್ ಅಡ್ಮಿನಿಸ್ಟ್ರೇಟರ್, ಮಿನಿಸ್ಟರ್, ಗೋ ಟು ಪಾಲಿಟಿಕ್ಸ್ ಅಂತ. ಅವರು ಯಾರು ಅಂತ ಅವ್ರ ಹೆಸರು ಹೇಳಬಾರ್ದು. ಅವರು ಮಹೋನ್ನತವಾದ ಗುರುಸ್ಥಾನದಲ್ಲಿದ್ದಾರೆ. ಸೊ ನಾವು ಆ ಕೆಲಸನ ಪ್ರಾರ್ಥನೆಯಿಂದನೂ ಮಾಡ್ಬೋದು. ಅದೇ ಹಿಂದೆ ಪ್ರಾರ್ಥನೆಯಿಂದ ಮಾಡ್ಬೋದು. ಈ ಎಲ್ಲ ನೋಡಿ, ಈಗಾಗಲೇ ನಾವು ನಮ್ಮ ಸಿಸ್ಟಮ್ನ ಡಿಸ್ಟರ್ಬ್ ಮಾಡಿದ್ದೇವೆ. ನಾವೆಲ್ಲ ಒಂದು 25 ವರ್ಷದಿಂದ ಡಿಸ್ಟರ್ಬ್ ಮಾಡಿದ್ದೇವೆ. ನಮ್ಮ ಜನ್ರೇಷನ್ ಈಗಾಗಲೇ ಮಾಡಿ ಆಯಿತು. ಸರ್ ನಮಗಿನ್ನ ಸ್ವಲ್ಪ ದೊಡ್ಡವ್ರು ಇರ್ಬೋದು, ನಮ್ಮಮ್ಮ ಅವರೆಲ್ಲ, ಅವ್ರಿಗೊಂದು ಸ್ವಲ್ಪ ಚಂದ ಉಂಟು. ಈಗ ಒಂದು 10% ಡೆಸ್ಟಾರ್ಟ್ ಆಗಿರುತ್ತೆ. ಈಗಿನ ಜನ್ರೇಷನ್ ಪೂರ್ತಿ ಡೆಸ್ಟಾರ್ಟ್ ಆಗ್ತದೆ. ಸೊ ಅದ ಕಾರಣ ವೈ ಆಮ್ ಟೆಲಿಂಗ್ ಆಲ್ ದಿಸ್, ವೈ ಐ ಲಿಂಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಗ್ರಾಸ್ಪಿವಿಟಿ ಅಂತ ಏನು ಕರಿತೇವೆ, ಈ ಎಲ್ಲ ಚಿಕಿತ್ಸಾ ಕ್ರಮಗಳು, ಈ ಒಂದು ಸಂಸ್ಕಾರಗಳ ಪದ್ಧತಿಗಳು ನಮ್ಮಲ್ಲಿ ಮನನ ಆಗಬೇಕಾದ್ರೆ ಗ್ರಾಸ್ಪಿವಿಟಿಗೆ ಸರಳವಾದ ಟೂಲ್ ವಿಷ್ಣು ಸಹಸ್ರನಾಮ. ಅದನ್ನ ಎವ್ರಿ ಡೇ ಮಾಡಿ. ಅದರಲ್ಲಿ ಇಂತಿಂತ ಗ್ರಹಕ್ಕೆ ಇಂತಿಂತ ಶ್ಲೋಕವೂ ಉಂಟು, ಅದನ್ನ ಮಾಡಿ. ಶಂಖ ಮುದ್ರೆ ಇಟ್ಕೊಂಡು ಮಾಡಿದ್ರೆ ನಾಭಿ ಹತ್ರ ಪರಮೋಚ್ಛವಾಗಿ ಆ ಗ್ರಾಸ್ಪಿವಿಟಿ ಇನ್ಹ್ಯಾನ್ಸ್ ಆಗುತ್ತೆ. ಇದರ ಮೇಲೆ ಫರ್ದರ್ ಅಕ್ರಿಡೇಷನ್ಸ್ನ ಕೊಡೋಣ. ಫರ್ದರ್ ಇಂಪ್ರೂವೈಸ್ ಮಾಡೋದು ಪಕ್ಕನೇ ಎದ್ದು ಬಿಡುತ್ತೆ. ಹಿಂಗೆ ಹಿಡಿದ ತಕ್ಷಣ ಹಿಂಗೆ ಬಂದ್ಬಿಡುತ್ತೆ. ಈಗ ಅವು ಗ್ರಾಸ್ಪಿವಿಟಿ ಇಲ್ಲದೆ ದೇಹಕ್ಕೆ ಗ್ರಾಸ್ಪಿವಿಟಿ ಹೆಂಗೆ ಬರ್ತದೆ? ವಿರೇಚನ ಪ್ರಕ್ರಿಯೆ, ಡಿಟಾಕ್ಸಿಂಗ್. ನಮ್ಮ ಆಯುರ್ವೇದದಲ್ಲಿ ಮಹೋನ್ನತವಾದ ವಿರೇಚನ ಪ್ರಕ್ರಿಯೆ. ಈಗ ಬೀಜ ಮಂತ್ರಗಳು ಹೆಂಗ್ ವರ್ಕ್ ಆಗ್ತದೆ ಯಾರಿಗಾದ್ರೂ ಗೊತ್ತುಂಟಾ? ಓಂ ಭ್ರಾಂ ಭ್ರೀಂ ಭ್ರಂ ಸಹ ಬುಧಾಯ ನಮಃ. ಹೇಗೆ ವರ್ಕ್ ಆಗ್ತದೆ? ಸಂಗೀತ ಚಿಕಿತ್ಸೆ ಹೇಗೆ ವರ್ಕ್ ಆಗ್ತದೆ? ಸರಿಗ 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 ವಧ. ಧಾ ಅಂದ್ರೆ ಅನುರಣ ಉಂಟು. ಈ ಪಾಸಗಳು ಆಡಿಟರಿ ನರ್ವ್ಸ್ ಕಂಪನ ಆಗುತ್ತೆ. ನಮ್ಮ ಚರ್ಮದ ಮುಖೇನ ಹೋಗ್ತದೆ. ನಮ್ಮ ಈ ಒಂದು ಚರ್ಮದ ವ್ಯವಸ್ಥೆಯಲ್ಲಿ ಈ ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟ ಆಡಿಟರಿ ನರ್ವಸ್ ಸಿಸ್ಟಮ್ ಇಡೀ ದೇಹದಲ್ಲಿ ವೈಡ್ ಸ್ಪ್ರೆಡ್ ನರ್ವಸ್ ಸಿಸ್ಟಮ್. ಸೊ ಅದು ಅದರ ಮುಖೇನ ಹೋಗಿ ಪರ್ಟಿಕ್ಯುಲರ್ ಸೆರಿಬೆಲ್ಲಮ್ ಪಾರ್ಟ್ನ ಉತ್ತೇಜನ ಮಾಡ್ತಾರೆ. ಅದು ಅಬ್ಸಲ್ಯೂಟ್ಲಿ ವರ್ಕ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ರಿಸೆಪ್ಟಿವಿಟಿ. ಅದಕ್ಕೆ ನಮ್ಮ ಪ್ರಾಣಮಯ ಕೋಶದ ರಿಸೆಪ್ಟಿವಿಟಿ ವಿಷ್ಣು ಸಹಸ್ರನಾಮ. ಅದಕ್ಕೆ ಜೊತೆಗೆ ಪೂರಕವಾದ ಬೀಜ ಮಂತ್ರ, ಪೂರಕವಾದ ದೇವರ ಆರಾಧನಾ. ಈಗ ಜಲತತ್ವ ಏರುಪೇರಾದ್ರೆ ಯೂಶಲಿ ಶುಕ್ರ, ಮಹಾಲಕ್ಷ್ಮಿ ಎನರ್ಜಿ ಬೇಕು. ನಮ್ಮಲ್ಲಿ ಏನು ಹೇಳಿದ್ರಿ, ಇವೆಲ್ಲ ತಲೆ ಮೇಲೆ ಹಾರಿ ಹೋಗ್ತದೆ ಎಲ್ಲರೂ. ಮಹಾಲಕ್ಷ್ಮಿ ಜಪ ಮಾಡಿ ಅಂತ ಹೇಳ್ಬೋದು. ಬುಧ ಅಫೆಕ್ಟ್ ಆಗ್ತಾನ, ವಿಷ್ಣು ಸಹಸ್ರನಾಮ. ಗುರು ಅಫೆಕ್ಟ್ ಆಗ್ತಾನ, ಹೈಗ್ರೀವ ಸ್ತೋತ್ರ. ಪೂಜಾ ಅಫೆಕ್ಟ್ ಆಗ್ತಾನ, ಸುಬ್ರಹ್ಮಣ್ಯ ಸ್ತೋತ್ರ. ಚಂದ್ರ ಅಫೆಕ್ಟ್ ಆಗ್ತಾನ, ಚಂದ್ರ ಬೀಜ ಮಂತ್ರ. ದುರ್ಗಾ ಪರಮೇಶ್ವರಿಯ ಜಲದುರ್ಗೆಯ ಸ್ತೋತ್ರ, ಜಲದುರ್ಗೆ. ಲಲಿತಾ ಸಹಸ್ರನಾಮ, ಅದರಲ್ಲೂ ಜಲದುರ್ಗೆ. ಚಂದ್ರ ಅಫೆಕ್ಟ್ ಆದರೆ ಜಲದುರ್ಗೆ. ಚಂದ್ರ ಮತ್ತೆ ಶನಿ ಶುಕ್ರ ಅಫೆಕ್ಟ್ ಆದರೆ ಆ ಥರದ ಸಿಂಪಲ್ ಆ ಬೀಜ ಮಂತ್ರ. ಈಗ ಸಾ ಒಂದು ರೆಸನೇಟಿವ್ ಎನರ್ಜಿ ಇದೆ, ಧಾ ಸ ರೇ ರೀ ಒಂದು ರೆಸನೇಟಿವ್ ಎನರ್ಜಿ ಇದೆ, ಫ್ರೀಕ್ವೆನ್ಸಿ ಅಂಡ್ ರೆಸನೇಷನ್. ಆದ ಕಾರಣ ನಾವು ರೀಸೆಂಟ್ಲಿ ಒಂದು ಮ್ಯೂಸಿಕ್ ಅಂಡ್ ನ್ಯೂರೋ ಲಿಂಗ್ವಿಸ್ಟಿಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಡಾಕ್ಟರ್ CS ಚಂದ್ರಶೇಖರ್ ಅವರು, ನಾನು ಮತ್ತು
ನಮ್ಮ ಚಂದ್ರಶೇಖರ್ ಬೌಲರ್ ಇದ್ದಾರಲ್ಲ, ಅವ್ರ ಮಿಸ್ಸಸ್ ಮಾಮಿ ಸಂಧ್ಯಾ ಮಾಮಿ ಅವ್ರು ಸೇರಿ ಒಳ್ಳೆಯ ಒಂದು ಮೆಂಟಲಿ ರಿಟಾರ್ಡೆಡ್ ಅವ್ರಿಗೆ ಮೆಂಟಲಿ ರಿಟಾರ್ಡೇಷನ್ ಯಾರಿಗೆ ಬರ್ತದೆ? ಹೋದ ಜನ್ಮದಲ್ಲಿ ನಮ್ಮ ಜ್ಞಾನವನ್ನು ಮಿಸ್ಯೂಸ್ ಮಾಡಿದರೆ ಹುಟ್ಟುವ ಮಕ್ಕಳು ಮೆಂಟಲಿ ರಿಟಾರ್ಡೆಡ್ ಆಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಬುದ್ಧಿಮಾಂದ್ಯತೆ ಇರುತ್ತೆ. ಅದಕ್ಕೆ ಯಾವ ಜ್ಞಾನವನ್ನು ದುರುಪಯೋಗ ಮಾಡಿ ಹೋಗಿಲ್ಲ, ಸಜ್ಜನರಿಗೆ ಮೋಸ ಮಾಡಿ ಹೋಗಿಲ್ಲ. ಸೊ ಅದ ಕಾರಣ ನೋಡಿ, ಯಾರಾದರೂ ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿದ್ರೆ ಅಲ್ಲಿ ವಿಸ್ಡಮ್, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾಕಂದರೆ ಹೋದ ಜನ್ಮದಲ್ಲಿ ಆ ಕರ್ಮಾವಶೇಷ ಇರುತ್ತೆ, ಅವರಿಗೆ ಸಾಧನೆ ಶಕ್ತಿ ಇರ್ತದಲ್ಲ, ತಪ್ಪೊಪ್ಪಿಗೆ ಜನ್ಮ ಆಗಿರುತ್ತೆ. ಅಂಥ ಮಕ್ಕಳಿಗೆ ಷಡ್ಜ ಪ್ರಧಾನ ರಾಗಗಳನ್ನ ಕೇಳಿಸ್ಬೇಕು. ಗಾರಿ ಗರಿ ಸರಿ ಸನಿ ಧನಿ ಸ ನಿ ಸರಿ ಗರಿ ಸರಿ ಗಮ ಗರೆ ಸರಿ ಗಮ ಮದನಿ ಸ ರಿ ಗರಿ ಸರಿ ದ ಪ ಮ ಗರೆ ಸರಿ ಚಕ್ರವಾಕ. ತುಳಸಿ ದಡ ಮೂಲ ಸಂತೋಷ ಮುಖ. ಷಡ್ಜ ಪ್ರಧಾನ ಬುಧ ಇಸ್ ನ್ಯೂರೋ ಸಿಸ್ಟಮ್ ಆ್ಯಂಡ್ ಶನಿ ಪಂಚಮ. ಮಧ್ಯಮಾವತಿ, ವೃಂದಾವನ ಸಾರಂಗಿ, ಶ್ರೀರಂಜಿನಿ, ಅಭೋಗಿ. ಆಮೇಲೆ ಹೆಚ್ಚು ಸ್ಟ್ರೆಸ್ ಸಿಗಲ್ಲ. ಲಿಸನ್ ಟು ರಾಗ ಭಾಗ್ಯಶ್ರೀ. ಭಾಗ್ಯಶ್ರೀ ವಲಚಿ. ಅದಕ್ಕೆ ಸಮಯ ಉಂಟು. ಯಾಕಂದ್ರೆ ನಮ್ಮ ದೇಹ ಅದಕ್ಕೆ ರೆಸನೇಟ್ ಆಗ್ತಿರುತ್ತೆ. ಈಗ ವಾತ ಜಾಸ್ತಿ ಇರುತ್ತೆ, ನಮ್ಮ ದೇಹದಲ್ಲಿ ವೃದ್ಧಿಯಾಗಿರುತ್ತೆ. ವಾತ ಹೆಚ್ಚು ಯಾರಿಗಿರುತ್ತೆ, ವಾಯು ಯಾರಿಗೆ ಹೆಚ್ಚು ಪ್ರಕಟ ಆಗಿರುತ್ತೆ, ಅವ್ರಿಗಿನ್ನೂ ವಾಯು ಜಾಸ್ತಿ ಇರುತ್ತೆ. ಅವರು ಕಾಫಿ ಟೀ ಕುಡಿದ್ರೆ ದೇ ಆರ್ ಪ್ರೋನ್ ಫಾರ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್, ನಾಟ್ ಪೆಥಾಲಜಿಕಲ್. ಪೆಥಾಲಜಿಕಲ್ ಬರೋದು 70 ವರ್ಷ ಆದ್ಮೇಲೆ. ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಈಸಿಲಿ ಟ್ರೀಟಬಲ್. ಯಾರಿಗೂ 50 ವರ್ಷದ BP ಬರಲ್ಲ. ಅದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ಟಾಕ್ಸಿನ್ ಜಾಸ್ತಿ ಆಗಿ, ಆಮ ಜಾಸ್ತಿ ಆಗಿ, ಆಹಾರ ಅಜೀರ್ಣ ಆಗಿ ಪೆರಿಕಾರ್ಡಿಯಂ ಮೇಲೆ ಆ ಗ್ಯಾಸ್ಟ್ರಿಕ್ ಪ್ರೆಸ್ ಮಾಡ್ತಿರುತ್ತೆ. BP ನ್ಯಾಚುರಲಿ ರೀಡಿಂಗ್ ಜಾಸ್ತಿ ತೋರಿಸುತ್ತೆ. ಅದಕ್ಕೆ ನಾವು ಕ್ರಮ ತಗೊಳ್ಳೇಬೇಕು. ಅದಕ್ಕೆ ಉತ್ತರ ಏನು? ಟಾಕ್ಸಿನ್ ಹೊರಗೆ ತೆಗೆದು, ಆಮ ತೆಗೆದು, ಹೈಪರ್ ಅಸಿಡಿಟಿ ಕಡಿಮೆ ಮಾಡಿದರೆ BP ನಾರ್ಮಲ್ ಆಗ್ತದೆ. BP ಯಾವಾಗ ಬರುತ್ತೆ? ನಮ್ಮ ರಕ್ತನಾಳಗಳು ಕಿರಿದಾಗದಾಗ, ಅದು ರಕ್ತ ಪ್ರವಹನೆ ಆಗದೆ ಇದ್ದಾಗ ಹಾರ್ಟ್ ಪಂಪ್ ಮಾಡ್ತದೆ, ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಅದು ಯಾವಾಗ ಆಗ್ತದೆ? ಸೆಲ್ ಡಿಜನರೇಟ್ ಆದಾಗ ಆಗುತ್ತೆ. ಸೆಲ್ ಯಾವಾಗ ಡಿಜನರೇಟ್ ಆಗುತ್ತೆ? ನಮ್ಮಲ್ಲಿ 70 ವರ್ಷ ಆದ್ಮೇಲೆ, 70 ವರ್ಷದ ತನಕ ನಮ್ದು ಮಿಡ್ಲ್ ಏಜ್. ಗೊತ್ತಾ ನಿಮ್ಗೆ? WHO has claimed it now openly. 70 ವರ್ಷ ಆದ್ಮೇಲೆ ನಾವು ಓಲ್ಡ್ ಏಜಿಗೆ ಹೋಗೋದು. 70 ವರ್ಷದ ತನಕ ಮಿಡ್ಲ್ ಏಜ್, ಮಧ್ಯಮ ವಯಸ್ಸು. ನಾವು 70 ವರ್ಷದ ಕಾಲ ಹಣ್ಣು ಮುದುಕರಾಗ್ತೀವಿ ಅಂತ ಅನ್ಕೊಂಡಿದ್ವಿ. ಅಲ್ಲ, ಮನುಷ್ಯನ ಆಯುಷ್ 120 ವರ್ಷ ರೀ, 120 ವರ್ಷ. ಆದ ಕಾರಣ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ಗೆ ನಾವು ಅಲೋಪತಿ ಮದ್ದು ನಾನು ಐ ಡೋಂಟ್ ಡಿನೈ ಇಟ್ ತಗೊಳ್ಳೇಬೇಕಾಗತ್ತೆ. ತಗೊಂಡಾಗ ಆಮ ಅಲ್ಲೇ ಇರುತ್ತೆ, ಹಾರ್ಟ್ ಪಂಪಿಂಗ್ ಅದು ಕಂಟ್ರೋಲ್ ಮಾಡುತ್ತೆ, ಟಾಕ್ಸಿನ್ ಅಕ್ಯುಮುಲೇಟ್ ಆಗ್ತಿರುತ್ತೆ. BP ಗುಳಿಗೆ ತಗೊಂಡೆ, ಎಲ್ಲ ತಗೊಂಡೆ, ಆದ್ರೂ ಹಾರ್ಟ್ ಅಟ್ಯಾಕ್ ಬಂತು. ಯಾಕಂದ್ರೆ ಆಮ ತೆಗೆದಿರಲ್ಲ. ಫಸ್ಟ್ ಏಮ್ ಟು ರಿಮೂವ್ ದ ಟಾಕ್ಸಿನ್ಸ್ ಥ್ರೂ ವಿರೇಚನ, ಥ್ರೂ ನ್ಯಾಚುರಲ್ ಡಿಟಾಕ್ಸ್ ಪ್ರೊಸೆಸ್ ಆಫ್ ಅವರ್ ನೇಟಿವ್ ಆಯುರ್ವೇದ ಪದ್ಧತಿ. ಯು ಸ್ಟಾರ್ಟ್ ದಿಸ್ ಫಾರ್ ದ ಚಿಲ್ಡ್ರನ್ ಫ್ರಮ್ ದ ಏಜ್ ಆಫ್ 10 itself. ಈಗ ನಮಗೆ ಗೊತ್ತಾಗ್ತಾ ಉಂಟು, ಈಗ ಗೊತ್ತಾಗ್ತಾ ಉಂಟಲ್ಲ, ಮಕ್ಕಳಿಗೆ ಅದು ಈಗಿಂದಲೇ ಎಜುಕೇಟ್ ಮಾಡಬೇಕು. ಅವಾಗ ಪ್ರಿವೆಂಟಿವೇ, ರೋಗವೇ ಬರುವುದಿಲ್ಲಲ್ಲ. ರೋಗ ಬಂದಾಗ ನೋಡೋಣ. ಸೊ ಇವೆಲ್ಲವೂ ಎಲ್ಲಿ ಇದು ನಮ್ಮಲ್ಲಿ ಎಷ್ಟು ಚಂದ ಇದೆ ಆಯುರ್ವೇದ ಪದ್ಧತಿ. ಚರಕ ಸುಶ್ರುತರು ಆಯುರ್ವೇದ ವಿಜ್ಞಾನದ ಪಿತಾಮಹರು. ಈಗ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಸಿಸೇರಿಯನ್ ಎಲ್ಲಿದ್ರಿ ಅವಾಗ, ಏನ್ ಮಾಡ್ಬೇಕಿತ್ತು ಅಂತ. ಸಿಸೇರಿಯನ್ಸ್ ಕರಡಿಗಳನ್ನ ಟ್ರೈ ಮಾಡ್ತಾ ಇದ್ರು ಸಿಸೇರಿಯನ್ ಮಾಡ್ಲಿಕ್ಕೆ. ಅವಾಗೆಲ್ಲ ದೇ ಯೂಸ್ ಟು ಡು ಸಿಸೇರಿಯನ್ಸ್. ಸುಶ್ರುತ ಯೂಸ್ ಟು ಟ್ರೈನ್ ಬೇರ್ಸ್ ಅಂಡ್ ಹರ್ಬ್ಸ್ ಇತ್ತು, ಅದ್ರ ಮೇಲೆ ಮಾಡ್ತಿದ್ರು. ಅದು ನಮ್ಗೆ ಅದನ್ನ ಮಾಡೋಗಿಲ್ಲ ಈಗ, ಯಾಕಂದ್ರೆ ಗೊತ್ತಿಲ್ಲ. ಸಿ ಐ ಸ್ಟಡಿಡ್ ದಿಸ್ ಅಷ್ಟೇನೆ. ಸೊ ಅಂಥ ಒಂದು ಸಿಸ್ಟಮ್ಸ್ ಇತ್ತು ನಮ್ಮಲ್ಲಿ, ನಮ್ಗೆ ಗೊತ್ತಿಲ್ಲ. ಪಾಪ ಈಗ ಆಯುರ್ವೇದ ಓದ್ತಾ ಇರೋರು ಪಾಪ ಇನ್ನೂ ದೇ ಆರ್ ಗೆಟಿಂಗ್ ಎಕ್ಸ್ಪರ್ಟಿ. ಇವನ್ ಐ ಡೋಂಟ್ ಡಿನೇ ಹೋಮಿಯೋಪತಿ, ಐ ಆನರ್ ಎವ್ರಿ ಮೆಡಿಕಲ್ ಸೈನ್ಸ್. ಬಟ್ ನಮ್ಮಲ್ಲಿರುವ ಭಾರತೀಯ ಪಾರಂಪರಿಕ ಪದ್ಧತಿಗಳೇನಿದೆ ಮಹೋನ್ನತವಾದದ್ದು. ಇದರ ಮೂಲ ಮೆಡಿಕಲ್ ಅಸ್ಟ್ರಾಲಜಿ, ಇದರ ಮೂಲ ನವಗ್ರಹಗಳು. ದೇ ಆರ್ ಪವರ್ ಆಫ್ ಅಟಾರ್ನಿ. IAS ಆಫೀಸರ್ ಇದ್ದಂಗೆ. ಮಿನಿಸ್ಟರ್ ಹೇಳಿದ್ರೆ ಸಿಗ್ನೇಚರ್ ಆಗ್ಬೇಕಾಗಿರೋದು ಯಾರ ಹತ್ರ? IAS ಆಫೀಸರ್ ಹತ್ರ. ಮಿನಿಸ್ಟರ್ ಹತ್ರ ಹೋದ್ರೆ ಅವರೆಲ್ಲ ಹೋಗ್ಬೇಕು ಫೈಲ್. ಮತ್ತಲ್ಲಿ ಎಲ್ಲೋ ಎಕ್ಸೆಪ್ಷನಲ್ ಕೇಸಲ್ಲಿ ಮಿನಿಸ್ಟರ್ ಹತ್ರ ಬರ್ತದೆ, ಇಲ್ಲ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಹೋಗ್ತದೆ ಅಲ್ವಾ? ಎಲ್ಲರೂ ಹೋಗಕ್ಕಾಗತ್ತಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಹೋಗಕ್ಕಾಗಲ್ಲ. ಸರ್ ಹತ್ರ ಹೋಗ್ಬೋದು, ಎಲ್ಲರೂ ಹೋಗಕ್ಕಾಗಲ್ಲ.
ಅಲ್ವಾ? ನಾವು IAS ಆಫೀಸರ್ ಹತ್ರ ಹೋಗ್ಬೇಕಾಗ್ತದೆ. ಅವಾಗ ಹಾಗೆ ಪ್ರಿವೆಂಟಿವ್ ಇದು ಮಾಡಬೇಕು. ಸೊ ಒಂದು ಪ್ರಜ್ಞಾವಸ್ಥೆಯಲ್ಲಿ ಗ್ರಹಗಳು ನಮಗೆ ಹೆಲ್ಪ್ ಮಾಡ್ತದೆ. ಅದರ ಸೆಂಟ್ರಿಪೀಟಲ್ ಫೋರ್ಸ್, ವಿ ಆರ್ ಕಂಟ್ರೋಲ್ ಬೈ ದ್ಯಾಟ್. ಅದನ್ನು ಮೀರ್ತೇನೆ ಅಂದರೆ ಖಂಡಿತ ಮೀರಿ, ಐ ವೆರಿ ಮಚ್ ರೆಕಮೆಂಡ್. ಬಟ್ ಇದ್ರ ಜೊತೆಗೆ ಮಾಡಿದರೆ ಜೀವನ ಇನ್ನೂ ಮಹೋನ್ನತ ಆನಂದಮಯ ಕೋಶಕ್ಕೆ ನಾವು ಹೋಗ್ತೇವೆ. ಸೊ ಹ್ಯಾಪಿ ಬ್ಲಿಸ್ ಈಸ್ ಅವೋ ಹ್ಯಾಪಿನೆಸ್. ನಮ್ಮ ಉದ್ದೇಶ, ನಮ್ಮ ಸಾಧನೆ, ನಮ್ಮ ತಪಸ್ಸು ಟು ರೀಚ್ ಆನಂದಮಯ ಕೋಶ ವಿತ್ ಕೃಷ್ಣ. ಅದು ಕಾರಣ ಜಾಸ್ತಿ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ತುಂಬ ಆಗ್ತದೆ. ಸೊ ಆಹಾರ ಕ್ರಮಗಳದ್ದು ಸ್ವಲ್ಪ ಕಡಿಮೆ ಕವರ್ ಮಾಡಿದೆ. ಆಹಾರ ಯಾವ ಟೈಮಿಗೆ ಎಷ್ಟು ಸೇವನೆ ಮಾಡಬೇಕು, ಯಾವ ತತ್ವದವರು ಎಷ್ಟು ಪ್ರಮಾಣ ಮಾಡಬೇಕು, ಯಾವ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು, ಮಲಗುವ ಸಮಯ, ಆಹಾರ ಸೇವನೆ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ಋತುಚಕ್ರ ಪದ್ಧತಿಗಳು ಹೇಗಿರಬೇಕು, ಆಮೇಲೆ ನಮ್ಮ ಡ್ರೆಸ್ ಕೋಡ್ಸ್ ಹೇಗಿರಬೇಕು, ಎಲ್ಲವೂ ಡ್ರೆಸ್ ಕೋಡ್ಗೂ ಸೈನ್ಸ್ ಇದೆ. ಗೊತ್ತುಂಟಾ ನಿಮಗೆ? ಡ್ರೆಸ್ ಕೋಡ್ಸ್ಗೂ ಸೈನ್ಸ್ ಇದೆ, ಗೊತ್ತಾಯ್ತಾ? ಅವೆಲ್ಲವನ್ನ ಮುಂದೆ ನಿಮಗೆ ಪುರ್ಸೊತ್ತಾದರೆ ಕರೆದ್ರೆ ಎಲ್ಲ ಡಿಸೆಮಿನೇಟ್ ಮಾಡ್ಕೋಬಹುದು. ಇದು ಈಗ ಮೆಡಿಕಲ್ ಅಸ್ಟ್ರಾಲಜಿಗೆ ಬಂದರೆ ಹೋದ ಜನ್ಮದ ಕರ್ಮಾವಶೇಷ ಹೇಗಿರುತ್ತೆ, ನಮ್ಮ ರೋಗ ಬಾಧೆಗಳು ಯಾವ ವಿಷಯದಿಂದ ಟ್ರಿಗರ್ ಆನ್ ಆಗುತ್ತೆ, ಯಾವ ತತ್ವ ಏರ್ಪೇರಾಗುತ್ತೆ ಅನ್ನುವಂಥದ್ದು ಪರಮೋಚ್ಚವಾಗಿ ದ್ರೆಕ್ಕಾಣ, ಷಷ್ಠಿ ಅಂಶ, ಭಾವಚಲಿತ ಕುಂಡಲಿಯಲ್ಲಿ ಗೊತ್ತಾಗುತ್ತೆ. ಅದನ್ನು ನಮ್ಮ ಇಂಟ್ಯೂಟಿವ್ ಎಬಿಲಿಟಿಯಲ್ಲಿ ನಾವು ಎಷ್ಟು ಡಯಾಗ್ನೈಸ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟು. ಇದನ್ನು ಮಿಸ್ಯೂಸ್ ಮಾಡಿದವರು ಸುಮಾರು ಜನ ಇದ್ದಾರೆ. ಅದನ್ನು ಸದ್ವಿನಿಯೋಗ ಮಾಡಿ ಅದನ್ನು ಇಂಟರ್ಪ್ರಿಟ್ ಮಾಡಿದರೆ ನಮಗೆ ಅಬ್ಸಲ್ಯೂಟ್ ರಿಸಲ್ಟ್ಸು ಖಂಡಿತ ಸಿಗುತ್ತೆ. ಸೊ ದಟ್ ಇಸ್ ಅ ಸೆಲೆಬ್ರೇಷನ್, ಅಂತಹ ಒಂದು ಟೂಲ್ಸು ನಮ್ಮಲ್ಲಿದೆ. ಸೊ ಆದ ಕಾರಣ ಇವೆಲ್ಲವೂ ನಮಗೆ ಗೋಚಾರ ಆದಾಗ, ನಮ್ಮ ಒಂದು ವಿಷಯ ನಮಗೆ ಮನನ ಆದಾಗ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಕಾರ್ಯಗಳು, ನಮ್ಮ ಶಕ್ತಿ ಎಲ್ಲಿದೆ ಅಂತ ನೋಡಿ, ನಮ್ಮ ದೇಹ ಧರ್ಮವನ್ನು, ಮನೋಧರ್ಮವನ್ನು, ನಮ್ಮ ಆನಂದಮಯ ಕೋಶವನ್ನು, ವಿಜ್ಞಾನಮಯ ಕೋಶವನ್ನು, ನಮ್ಮ ಸುತರ್ಕವನ್ನು ಉಪಯೋಗ ಮಾಡಿ ಸಾಧನೆಗೆ ಪೂರಕವಾದಂತಹ ಆತ್ಮಾನುಸಂಧಾನದಿಂದ ಜೀವನ ಮಾಡುವಂಥದ್ದು ಒಂದು ತಪಸ್ಸು. ಸೊ ಆದ ಕಾರಣ ನಮಗೆ ನೋಡಿ, ಈ 1956 ಆನ್ವರ್ಡ್ಸ್ ಈ ಬ್ರಹ್ಮಾಂಡದಲ್ಲಿ ಅಸೆನ್ಷಿಯಾ ಸ್ಟಾರ್ಟ್ ಆಗಿದೆ. ಅಸೆನ್ಷಿಯಾ ಅಂದರೆ ಎವಾಲ್ಡ್ ಸ್ಟೇಟಸ್ ಆಫ್ ಮೈಂಡ್. ಎಲ್ಲರೂ ಸೈಂಟಿಸ್ಟ್ ಇದ್ದವರು ವೇದಾಧ್ಯಯನ ಮಾಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದ ಅಭಿಯಾನ ಆಗ್ತಾ ಉಂಟು, ಸೌಂದರ್ಯ ಲಹರಿಯ ಅಭಿಯಾನ ಆಗ್ತಾ ಉಂಟು, ಲಲಿತ ಸಹಸ್ರನಾಮದ ಅಭಿಯಾನ ಆಗ್ತಾ ಉಂಟು. ಇದು ಹಿಮಾಲಯ ಸಂತರಿಂದ ಬಂದಂತಹ ಪ್ರೇರಣೆ, ಸುಮ್ಮನೆ ಬಂದಿಲ್ಲ. ಸೊ ಅದನ್ನು ಸರಳ ಮನಸ್ಸಿಗೆ ಕೊಡಬೇಕಾದ್ರೆ ದೇವರು ಕೆಲವ್ರನ್ನ ಚೂಸ್ ಮಾಡ್ತಾನೆ ಟು ಗೈಡ್. ಅಸೆಟಿಕ್ ಮೈಂಡ್ ಅಂತ ಕರಿತೇವೆ ಅಂಥವ್ರಿಗೆಲ್ಲ. ಅಂಥ ಸಾಧಕರಿಗೆ ನಾವು ಅಸೆಟಿಕ್ ಮೈಂಡ್ ಇರುವಂತಹ ಫಸ್ಟ್ 5% ಆಫ್ ದ ಹೋಲ್ ವರ್ಲ್ಡ್ಸ್ ಪಾಪ್ಯುಲೇಷನ್ ಈಸ್ ಬೀಯಿಂಗ್ ಸೆಲೆಕ್ಟೆಡ್ ಬೈ ದಿ ಡಿವೈನ್. ಅವರು ಆ ಗೈಡ್ ಮಾಡಲಿಕ್ಕೆ ಪವರ್ ಪಟ್ಟವ್ರು. ಅದು ನೆಕ್ಸ್ಟ್ ಹೋಗಿ ಇನ್ನು 500 ಇಯರ್ಸ್ ಬೇಕು ಅಂತ ಜೀನ್ಸ್ ಮತ್ತು ಪ್ಯೂರಿಟಿ ಬರಲಿಕ್ಕೆ. ಈಗ ಆ ಪ್ರಕ್ರಿಯೆ ಆರಂಭ ಆಗಿದೆ 2011ರಿಂದ. ಆದ ಕಾರಣ ಎಲ್ಲ ಅಭಿಯಾನಗಳು ಜಾಸ್ತಿ ಆಗ್ತಾ ಉಂಟು. ನೋಡಿದ್ರಾ ಅಲ್ವಾ? ಅದಕ್ಕೆ ಪ್ರಕೃತಿ, ಆ ದೈವ ಅಷ್ಟು ಮಹೋನ್ನತವಾದಂಥದ್ದು. ಕರುಣಾಳು ಬಾ ಬೆಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ, ಅದೇ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಆದ ಕಾರಣ ಇಂತಹ ಮಹೋನ್ನತವಾದ ವಿಷಯವನ್ನು ಸರಳೀಕರಣಗೊಳಿಸಿ ನಮ್ಮ ಭಾರತ ದೇಶಕ್ಕೆ ಕೊಟ್ಟಂತಹ ಆ ಒಂದು ಋಷಿಮುನಿಗಳು ಅಮೋಘವಾದಂತಹ ವಿಜ್ಞಾನಿಗಳು. ಆದ ಕಾರಣ ಭಾರದ್ವಾಜ ಮುನಿಗಳಿಗೆ ಇಮ್ಯುನಾಲಜಿ ಸೈಂಟಿಸ್ಟ್ ಅಂತೆ, ವಾಸಿಷ್ಠ ಮಹಾಮುನಿಗಳು ಕಾರ್ಡಿಯಾಲಜಿ ಸೈಂಟಿಸ್ಟ್ ಅಂತೆ, ಏವಿಯಾನಿಕ್ಸ್ ಸೈಂಟಿಸ್ಟು ವೇದವ್ಯಾಸರಂತೆ. ಕೃಷ್ಣನ ಭೂಮಿಗೆ ತರಬೇಕಾದ್ರೆ ಸ್ಯಾಟಲೈಟ್ ಯಾರು ಮಾಡಿದ್ದು? ವೇದವ್ಯಾಸ ಮಹರ್ಷಿಗಳು ಅದನ್ನು ತಯಾರು ಮಾಡಿದ್ದು ಸ್ಯಾಟಲೈಟ್ಸ್. ನಾವೀಗ ಮಾಡ್ತಾ ಇದ್ದೇವೆ ಪುಷ್ಪಕ ವಿಮಾನ ಎಲ್ಲ. ಎಂಥ ವಿಜ್ಞಾನ ಉಂಟು ನಮಗೇನು. ಈಗ ನೀವು ಹೇಳ್ತಾ ಇರೋ ಪಾಯಿಂಟ್ಸ್ ಎಲ್ಲ ನನ್ನ ತಲೆಯಲ್ಲಿ ಹರಿಕಥಾಂಸಾರಕ್ಕೆ ಆ್ಯಡ್ ಆಗ್ತಾ ಇದೆ, ಕಂಪೇರ್ ಮಾಡೋ ಹಂಗೆ ಆಗ್ತಾ ಇದೆ, ಅನುಸಂಧಾನ ಮಾಡೋ ಹಂಗೆ ಆಗ್ತಾ ಇದೆ. ಖಂಡಿತ ಮೇಡಮ್, ನಮ್ಮ ಹಿರಿಯರು ಕೊಟ್ಟಿರೋದೇ ಅದು. ಮೊದಲು ಫಾರ್ಮುಲಾ ಇದ್ದಂಗೆ ನಮ್ಮ ವೇದಗಳು, ಖಂಡಿತ ಅದರ ವಿಸ್ತರಣೆ ಬಂದು ಬೇರೆ ಉಪನಿಷತ್ತುಗಳು ಅದು ಏನ್ ಬಂತು, ಕೊನೆಗೆ ಈಗಿನ ಕಾಲಕ್ಕೆ ಈ ಜನಸಾಮಾನ್ಯರಿಗೆ ಅರ್ಥ ಆಗೋಂಗೆ ಬಂದಿರೋದೇ ಕನ್ನಡದಲ್ಲಿ ಬಂದಿರುವಂತ ಹರಿದಾಸ ಕೃತಿಗಳು. ಇದರ ಮೂಲ ವೇದಗಳು ಏನ್ ಹೇಳ್ತಾರೋ ಅದು ಇದ್ರ ಜೊತೆ ಸೇರ್ಕೊಂಡು ನಾವು ದಿನನಿತ್ಯ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಹರಿದಾಸರ. ಖಂಡಿತ ಅದೇ ಅವಶ್ಯಕತೆ ಇರೋದು. ಅದು ಬಹಳ ಅವಶ್ಯಕತೆ ಇದೆ.
ಹನಿ ಹನಿ ಕೂಡಿದ್ರೆ ಹಳ್ಳ, ಇಲ್ಲಾಂದ್ರೆ ಹಳ್ಳ ಆಗುದಿಲ್ಲ. ಒಂದೊಂದು ಪದಗಳಿಗೂ ಸಹ ನಾವು ಹಿಂದಿನ ದಿನ ಜೋಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲಿ ಒಂದು ಶ್ಲೋಕದಲ್ಲಿ ಒಂದೊಂದು ಲಘು ಗುರು ಇರುವಂತಹ ಒಂದು ಅಕ್ಷರಕ್ಕೂ ಶಕ್ತಿ ಇದೆ, ಅರ್ಥ ಉಂಟು. ಹೌದು, ಛಂದಸ್ಸಿಗೆ ಛಂದಸ್ಸುಗಳಿಗೆ ಅರ್ಥ ಉಂಟು ಅಲ್ವಾ? ಸೊ ಅದ ಕಾರಣ ಅವನ್ನೆಲ್ಲ ನಾವು ಬಹಳ ಕಷ್ಟ ಸಾಧ್ಯ ಇಲ್ಲ ಅಂತಲ್ಲ, ಕಷ್ಟ ಸಾಧ್ಯ, ಅದ್ರ ಕಡೆ ವರ್ಕ್ ಮಾಡ್ಲೇಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಇವೇನೂ ಇಲ್ಲ. ಈಗ ನಾವೀಗ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಇಲ್ವೇ ಇಲ್ಲ ಇದು. ಮತ್ತೆ ಜೀನ್ ಪ್ಯೂರಿಟೀಸ್ ಮೇಂಟೈನ್ ಆಗಲ್ಲ. ಈಗ ಎಷ್ಟೋ ಜನ ಒಂದು ಯಾವುದೋ ಒಂದು ಡಿಸ್ಕಷನ್ ಅಲ್ಲಿ ನಾನು ಭಾಗವಹಿಸಿದ್ದೆ. ಈಗ ಕೆಲವು ಕಡೆ ಎಲ್ಲ ಮಾಂಸಾಹಾರ ಮಾಡೋ ಕಡೆ ಕೆಲವರು ಹೋಗೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಪ್ಯೂರ್ ಆರ ಇದ್ರೆ, ನಮ್ಮ ಪ್ರಭಾವಲಯ ಪರಿಶುದ್ಧವಾಗಿದ್ರೆ, ಎಲ್ಲಿ ಋಣಾತ್ಮಕ ಶಕ್ತಿ ಇರುತ್ತೆ ಅದು ಆರ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿ ಆ ಒಂದು ವ್ಯವಸ್ಥೆಯಲ್ಲಿರೋರು ಮಾಂಸಾಹಾರ ಅಡಿಗೆ ಮಾಡಿದ್ರೆ ಮಾಂಸಾಹಾರಗಳನ್ನ ಸೇವನೆ ಮಾಡೋ ಕಡೆ ಹೋಗೋಗಿಲ್ಲ ಅಂತ ಒಂದು ಪದ್ಧತಿ ಇರ್ತದೆ. ಬಿಕಾಸ್ ಆರ ವಿಲ್ ಬಿ ಡಿಸ್ಟರ್ಬ್. ಅದೇ ನಿರ್ಗ್ರಂಥಿ ಸನ್ಯಾಸಿ ಯೋಗದಲ್ಲಿ ಈಗ ಶಿರಡಿ ಬಾಬಾ ಅವರೆಲ್ಲ ನಾವು ಕೇಳಿದ್ದೇವೆ, ಅದೊಂದು ಥರದ ಸನ್ಯಾಸಿ ಯೋಗ. ಅವರು ಎರಡನ್ನೂ ನೈವೇದ್ಯ ಮಾಡ್ತಿದ್ರು, ಆ ಯೋಗವೇ. ಸೊ ಅದಕ್ಕೂ ಕ್ರಮ ಇದೆ, ಅದನ್ನು ನಮಗೇನು ಎಷ್ಟು ಗೊತ್ತಿಲ್ಲ. ಸೊ ಆದ ಕಾರಣ ಒಂದೊಂದು ಪೀಠದ ಮಠದ ವ್ಯವಸ್ಥೆಗೂ ಸಹ ಅತ್ಯಮೋಘವಾದ ದೈವಿಕ ವೈಜ್ಞಾನಿಕ ಪದ್ಧತಿಗಳುಂಟು. ಅದನ್ನ ನಾವು ಅತ್ಯಂತ ವಿನಮ್ರವಾಗಿ ಒಪ್ಕೊಳ್ಳೇಬೇಕು, ಒಪ್ಪಿ ಮನನ ಮಾಡಿ, ಒಪ್ಪೋದಷ್ಟೇ ಸಾಲದು, ಅರ್ಥೈಸೋದಷ್ಟೇ ಸಾಲದು, ಮನನ ಮಾಡಬೇಕು, ಇಂಟರ್ನಲೈಸ್ ಮಾಡಬೇಕು. ಅಂದ್ರೆ ನಮ್ಮ ಪಂಚಕೋಶಗಳು ಸಮತೋಲನಕ್ಕೆ ಬರ್ತದೆ. ಸೊ ಆದ ಕಾರಣ ಯಾವುದೇ ವ್ಯವಸ್ಥೆ, ಯಾವುದೇ ಪೂಜಾ ಪದ್ಧತಿ, ಯಾವುದೇ ಒಂದು ಸಿಸ್ಟಮ್ಸ್, ಧಾರ್ಮಿಕ ವ್ಯವಸ್ಥೆ ಮೂಢನಂಬಿಕೆ ಅಲ್ಲ. ಅದು ದುರುಪಯೋಗ ಮಾಡಿದ್ರೆ ಅದು ಮೂಢನಂಬಿಕೆ, ಗೊತ್ತಿಲ್ಲದೆ ಮೂಢನಂಬಿಕೆ ಅಂತ. ಈಗ ವೈಜ್ಞಾನಿಕ ಮನಸ್ಸಿರೋರು ನಾವು ನಂಬಲ್ಲ ಅಂದ್ರೆ ಅವರು ತಪ್ಪಿತಸ್ಥರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅದನ್ನ ಮನನ ಮಾಡಿಸಬಹುದು. ನಾವು ಮಾಡಿಸ್ಲಿಕ್ಕೆ ಅವಕಾಶ ಇಲ್ವಾ? ಖಂಡಿತ ಇದೆ, ಇಲ್ವಾ ಸರ್? ಖಂಡಿತ ಇದೆ, ಅದೇನಿಲ್ಲ. ಸೊ ನಮ್ಮ ಕೈಲಾದಷ್ಟು ನಾವು ಅಳವಡಿಸಿ, ಯಾಕಂದ್ರೆ ನಾವು ಫಸ್ಟ್ ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಾನೇ ಮಾಡಲಿಲ್ಲ ಅಂದ್ರೆ ಅದು ಬೇರೆಯವ್ರಿಗೆ ಹೇಳಿದ್ರೆ ನಂಗೆ ಅಧಿಕಾರ ಇರುವುದಿಲ್ಲ. ಸೊ ಆದ ಕಾರಣ ಇವೆಲ್ಲವನ್ನ ನಾವು ಪಂಚಕೋಶಗಳನ್ನು ಸರಿ ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ನಾವು ಇಂಟರ್ನಲೈಸ್ ಮಾಡಿದರೆ ಇದು ಜೀವನ ಸೆಲೆಬ್ರೇಷನ್ ಆ್ಯಂಡ್ ಈ ಸರ್ವವು ಈ ಭೂದರೆ ಜ್ಯೋತಿರ್ಮಯ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ಆದ ಕಾರಣ ಖಂಡಿತ ದುಷ್ಟಶಕ್ತಿಗಳ ನಿಗ್ರಹ ಆಗೇ ಆಗ್ತದೆ. ಆದ ಕಾರಣ ನಾವೆಲ್ಲರೂ ಅದಕ್ಕೆ ಪ್ರಾರ್ಥನಾ ಮಾಡುವ. ಈ ಪ್ರಕ್ರಿಯೆ ಆರಂಭ ಆಗಿದೆ. ಆ ಆರಂಭಕ್ಕೆ ನಮ್ಮ ಒಂದು ಶಕ್ತಿಯ ಒಂದು ಸಂಚಯನ ಮಾಡಿಬಿಟ್ಟು ಅದಕ್ಕೆ ಉತ್ತೇಜನ ಕೊಡುವ, ಅತ್ಯಂತ ವಿನಮ್ರಪೂರ್ವಕವಾಗಿ ಈ ಅಭಿಯಾನದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವ ಅಂತ ಹೇಳಿ ಒಂದು ಶ್ಲೋಕ ಹೇಳಿ ಮುಗಿಸ್ತೀನಿ. ನಾನು ಈ ಒಂದು ಭಾಷಣವನ್ನು ಸಮಾಪ್ತಿ ಮಾಡ್ತೇನೆ. ವಿತ್ ಯುವರ್ ಪರ್ಮಿಷನ್ ಸರ್. ಒಂದು ಶ್ರೀರಂಗ ಮಂಗಳನಿದೆ ಹೇಳ್ಬೋದಾ ಸರ್? ಆಮೇಲೆ ಸರ್, ನಿಮ್ಮ ಪಕ್ಕದಲ್ಲಿ ಕೂತು ಮನಸ್ಸಾ ಇಚ್ಛಾ ಮಾತಾಡ್ಬಿಟ್ಟಿದ್ದೀನಿ. ದಯಮಾಡಿ ಏನಾದರೂ ತಪ್ಪಾದ್ರೆ ಕ್ಷಮಿಸಬೇಕು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕರ್ಕ ರಾಶಿ ಅವರು ಅದು ಸಹನೆ ಇದೆ. ಅದಕ್ಕೆ ನೀಡಷ್ಟು ಬಂದುಬಿಟ್ಟು. ಸೊ ಆದ ಕಾರಣ ತುಂಬಾ ತುಂಬಾ ವ್ಯವಸ್ಥೆ ಇದೆ. ಐ ಥಿಂಕ್ ಐ ಮಿಸ್ ಸೋ ಮೆನಿ ಥಿಂಗ್ಸ್. ಐ ವಾಂಟೆಡ್ ಟು ಕನ್ವಿನ್ಸ್. ನಮ್ಮಲ್ಲಿ ಅದರಲ್ಲಿ ಅನುಸಂಧಾನ ಅನ್ನೋದೊಂದಿದೆ. ಹೌದು, ಹರಿಕಥಾಂಸದಲ್ಲಿ ಅನುಸಂಧಾನ ಅಂತಿದೆ. ನೀವು ಹೇಳಿದ್ದಕ್ಕೆಲ್ಲ ಅದು ರಿಯಾಕ್ಟ್ ಆಗುತ್ತೆ. ಹೌದು, ಅದೆಲ್ಲ ರಿಯಾಕ್ಟ್ ಆಗುತ್ತೆ. ಎಸ್ ಮ್ಯಾಮ್. Very, very blessed and with every politeness I accept and proceed. ಥ್ಯಾಂಕ್ ಯು. ಸರ್ ಇನ್ನು ಮಾತಾಡ್ಬೇಕು. ಆದ ಕಾರಣ ಒಂದೇ ಒಂದು ನನಗೆ ಚರಣ ತುಂಬ ಇಷ್ಟ. ಯಾವಾಗ ನಾವು ಸಾಧನೆ ಮಾಡ್ತೀವಿ ನಮ್ಮ ಮೈ ಮನಸ್ಸು ಎರಡೂ ಹಗರಾಗ್ತದೆ. ಅವಾಗ ಮಧುರತೆ ಬರುತ್ತೆ. ಮಧುರತೆ ಸ್ವಭಾವಕ್ಕೆ ಯಾವಾಗ ಬರ್ತದೆ ಅಂದರೆ ನಮ್ಮ ಮೈ ಮತ್ತು ಮನಸ್ಸು ಎರಡೂ ಶುದ್ಧವಾದಾಗ, ಪಾವಿತ್ರತೆ ಕಡೆ ನಾವು ಹೋದಾಗ. ಸೊ ಆದ ಕಾರಣ ಅಂಥ ಆತ್ಮನಿಗೆ ಚೈನಿ ಶಕ್ತಿ ನಮಗೆ ಹೆಚ್ಚು ಇರ್ತದೆ ಅಂಥೇಳಿ ಹೇಳ್ತಾರೆ. ಮಧುರವಾದ ಮನಸ್ಸು ಇರಲು ಅದುವೇ ಜೀವ, ಅದುವೇ ದೇವ ಮಂದಿರ.
ಸಾತ್ವಿಕನಿಗೆ ಸಿಗದೆ ಇರುವ ನಿಧಿಯೇ ಇಲ್ಲ ಬಲ್ಲಿರ. ಸರಳ ಜೀವಿಗೆಂದಿಗೂ ಸೋಲೆ ಇಲ್ಲ ಕಾಡಿರ. ಸತ್ಯವಾದ ಘನತೆ ಸೋಲೆ ಕಾಡದಂತೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ಆತ್ಮದ ಎಲ್ಲ ಆತ್ಮಗಳಲ್ಲಿದ್ದೀರಾ. ನನ್ನ ಮೇಲೆ ಕುಡಿಸಿ ನಿಮ್ಗೆ ಎಷ್ಟೊಂದು ವಿಷಯ ಗ್ರಹಣ ಇದ್ರೂ ನನ್ನ ಹತ್ರ ನನಗೆ ತಿಳಿದಿದ್ದ ನನ್ನ ಅನುಭವದ ಮಾತನ್ನು ರಾಜಲಕ್ಷ್ಮಿ ಅಕ್ಕ ಅವರು ಕರೆಸಿ ಮಾತಾಡಿಸಿದ್ದಾರೆ. ಈ ಒಂದು ದೊಡ್ಡ ಸನ್ಮಾನಕ್ಕೆ ದೈವಾನುಗ್ರಹಕ್ಕೆ, ಅದು ಈ ಒಂದು ಪುಣ್ಯ ಭೂಮಿಯ ನೆಲದಲ್ಲಿ ಪೂಜೆ ಪುನಸ್ಕಾರ ಆಗುವಂತಹ ಒಂದು ದೈವಿಕ ನ್ಯೂಟ್ರಿನೋಲ್ಸ್ ಇರುವಂತಹ ಜಾಗ ಇದು. ಅದಕ್ಕೆ ನನಗೆ ಪ್ರೇರಣೆ ಬಂದದ್ದನ್ನು ಮಾತಾಡಿದ್ದೇನೆ. ಆದ ಕಾರಣ ಈ ಒಂದು ದೊಡ್ಡ ಸನ್ಮಾನಕ್ಕೆ ನಾನೆಲ್ಲರಿಗೂ ಚಿರಋಣಿ. ತುಂಬ ಧನ್ಯವಾದಗಳು. ನನ್ನ ಅತ್ಯಂತ ವಿನಮ್ರಪೂರ್ವಕ ನಮಸ್ಕಾರಗಳು. ಹರೇ ಶ್ರೀನಿವಾಸ, ಬಹುಶಃ ಈಗ ನಿಮ್ಮೆಲ್ರಿಗೂ ಅರ್ಥ ಆಗಿರಬೇಕು. ನಾವು ಇನ್ವಿಟೇಷನಲ್ಲಿ ವಿಶೇಷ ಪ್ರವಚನ ಅಂತ ಮಾತ್ರ ಹಾಕ್ಸಿದ್ದೆ ಅಲ್ವಾ? ಏನು ಅಂತ ಕೆಲವರೆಲ್ಲ ಕೇಳಿದ್ರು ನನಗೆ, ಜಯಲಕ್ಷ್ಮಿ ನೀವು ಬಂದು ಕೇಳಿ ಆಮೇಲೆ ಗೊತ್ತಾಗುತ್ತೆ ಎಂದೆ. ಅದರ ಅರ್ಥ ಏನು ಅನ್ನೋದು ಪ್ರತಿಯೊಬ್ಬರ ಅನುಭವಕ್ಕೂ ಈಗ ಬಂದಿದೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ವಿಜ್ಞಾನ ಎಲ್ಲಿ ಕೊನೆಯಾಗುತ್ತೋ ಅಧ್ಯಾತ್ಮ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಮಗೆ ವಿಜ್ಞಾನದಲ್ಲಿ ಸಿಗದೆ ಬರೀ ಅದು ಯಾತಕ್ಕೆ ಉತ್ತರ ಹೇಳುತ್ತೆ, ಹೌ ಅನ್ನೋ ಪ್ರಶ್ನೆ, ಹೇಗಾಯಿತು ಅನ್ನೋದಕ್ಕೆ ಮಾತ್ರ ನಮಗೆ ವಿಜ್ಞಾನದಲ್ಲಿ ಉತ್ತರ ಇದೆ. ಯಾಕಾಯಿತು, ವೈ ಅನ್ನೋದಕ್ಕೆ ಉತ್ತರ ಇಲ್ಲ ವಿಜ್ಞಾನದಲ್ಲಿ. ಅದೆಷ್ಟೇ ಇದು ಅಂದರೆ ವಿಜ್ಞಾನದ ಮೂಲ ತಳಹದಿ ವೇದಗಳು, ನಮ್ಮ ಸನಾತನ ಧರ್ಮ. ಈ ಎಲ್ಲ ವಿಷಯವನ್ನು ಇಟ್ಕೊಂಡು ಭದ್ರ ಬುನಾದಿಯಾಗಿರುವಂಥ ಈ ಸನಾತನ ಧರ್ಮದ ವೇದ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ನಾವು ಈಗಿನ ಪ್ರಸಕ್ತ ಸಮಾಜದಲ್ಲಿ, ಈ ಪ್ರಸಕ್ತ ಸಂದರ್ಭದಲ್ಲಿ ಯಾವ ರೀತಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಇಂಥ ಒಂದು ಅಮೂಲ್ಯವಾದಂತಹ ಮನುಷ್ಯ ಜನ್ಮ ನಮಗೆ ಬಂದಾಗ ಅದು ಇಂಥ ಒಳ್ಳೆ ವಾತಾವರಣ ಒಂದು ಇದರಲ್ಲಿ ನಾವು ಬರುವಂಥ ಅವಕಾಶವನ್ನು ಭಗವಂತ ಕೊಟ್ಟಾಗ ನಮ್ಮನ್ನು ನಾವು ಹೇಗೆ ಆತ್ಮೋನ್ನತಿಗೆ ನಮ್ಮಲ್ಲಿ ನಾವು ತೊಡಗಿಸ್ಕೋಬೇಕು. ಬರೀ ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳಿದ್ರು, ಮುಂದಿನ ಜನರೇಷನ್ಗೆ ನಾನು ಮೊದಲೇ ಅವಾಗಲೇ ಹೇಳಿದೆ, ಏನಾದರೂ ಧರ್ಮದ ಉಳಿವು ಸಾಧ್ಯ ಅಂದರೆ ಹೆಣ್ಣು ಮಕ್ಕಳಿಂದ ಅಂತ ಪೇಜಾವರ ಶ್ರೀಗಳವರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಇದನ್ನು ಮನೆಯಲ್ಲಿ ಮಕ್ಕಳ ಪ್ರಶ್ನೆ ಕೇಳೋದು ತಾಯಂದ್ರನ್ನ, ತಂದೆಯರು ಪುರ್ಸೋತಿರಲ್ಲ, ಅವ್ರು ಕೇಳಿದ್ರು ಹೇಳೋಕ್ಕೂ ಇರಲ್ಲ, ಅವ್ರು ಕೇಳೋಕ್ಕೂ ಇರಲ್ಲ, ತಾಯಿಯರನ್ನ ಕೇಳ್ತಾರೆ. ಆದ್ದರಿಂದ ಮೊದಲು ಎಜುಕೇಟ್ ಆಗಬೇಕಾಗುತ್ತೆ ಹೆಣ್ಮಕ್ಳು ಎಲ್ಲರೂ. ಅವರು ಇದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು, ಸರಿಯಾದವ್ರ ಹತ್ರ ತಿಳ್ಕೊಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡಿ ಮುಂದಿನ ಜನಾಂಗಕ್ಕೆ ಕೊಡಬೇಕು. ಅದನ್ನು ಬಹಳ ಸೊಗಸಾಗಿ ಇವತ್ತು ಜಯಲಕ್ಷ್ಮಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಇವರು ಉತ್ತರ ಫಲ್ಗುಣಿ ನಕ್ಷತ್ರ. ಶೀಸ್ ಎ ಬಾರ್ನ್ ಲೀಡರ್, ಬಾರ್ನ್ ಲೀಡರ್ ಅಂಡ್ ಕರುಣಾಮಯಿ, ವಾತ್ಸಲ್ಯಮಯಿ, ಅಷ್ಟೇ ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ, ಅಷ್ಟೇ ಫ್ರೆಂಡ್ಲಿ ಬಾಸ್. ಯು ಕಾಂಟ್ ಟೇಕ್ ಹರ್ ಆಸ್ ಗ್ರಾಂಟೆಡ್. ಅಷ್ಟೇ ಅಲ್ಲ, ಇನ್ನೊಂದು ಹೇಳೋ ಅಪೇಕ್ಷೆ ಪಡ್ತೀನಿ, ಮುಂದೆ ಅವಕಾಶ ಆದಾಗೆ ಅಂತ ಹೇಳಿದ್ರು. ಅದಕ್ಕೆ ಪ್ರಶ್ನೆನೇ ಇಲ್ಲ. ಪ್ರತಿ ತಿಂಗಳಿಗೊಮ್ಮೆ ಇವ್ರ ಕಾರ್ಯಕ್ರಮ ಆಗಬೇಕು. ಒಂದೊಂದು ವಿಷಯವನ್ನೇ ನಾವು ತಗೊಂಡು ನೋಡಿ ನಮಗೆ ಮಾಡಿ. ನಮ್ಮ ಮಾಧ್ವ ಮಹಾಮಂಡಲದಿಂದ ಇಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಉಪನ್ಯಾಸಗಳಾಗಬೇಕು. ಅದರ ಪ್ರಯೋಜನ ಎಲ್ರಿಗೂ ತಲುಪೋ ಹಂಗಾಗಬೇಕು. ಅದಕ್ಕಾಗಿ ಜಯಲಕ್ಷ್ಮಿನ ಭಗವಂತ
ಚೂಸ್ ಮಾಡಿದ್ದಾನೆ ಅಂತ ಹೇಳೋಕೆ ತುಂಬಾ ಖುಷಿ ಆಗ್ತಿದೆ. ಇವತ್ತಂತೂ ಮನಸ್ಸಿಗೆ ತುಂಬಾ, ನಂಗೊಬ್ಬಳಿಗೆ ಅಲ್ಲ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಅನುಭವಕ್ಕೂ ಬಂದಿದೆ ವಿಷಯ ಏನು, ನಾವು ಯಾವ ರೀತಿ ಇದಾಯ್ತು ಇವಾಗ. ಅಲ್ಲ ತಿಂಗಳು ಪಾಸಿಟಿವ್ ಎನರ್ಜಿ ಇದಾಗ್ತಿದೆ. ಆವಾಗ ಇವತ್ತು ರುಚಿ ತೋರಿಸಿದ್ದಾರೆ. ಬರೀ ಇಷ್ಟು ಜನ ಇದ್ದೀರಾ, ತುಂಬಾ ಟೈಮ್ ಕಮ್ಮಿ ಇತ್ತು ನಮ್ಗೆ ಇದು ಆರ್ಗನೈಸ್ ಮಾಡೋಕ್ಕೆ. ಮುಂದಿನ ಸರಿ ಅವರು ಈ ಮುಂದಿನ ತಿಂಗಳಿಂದ ಶುರು ಮಾಡ್ತೀವಿ. ನಮ್ಮ ಹೇಳ್ಬಿಟ್ಟಿದ್ದಾರೆ ನಮ್ಮ ಸಿಂಗನಮಲ್ಲಿಯವರು, ಇಡೀ ಹಾಲ್ ಭರ್ತಿಯಾಗಿ ಆಚೆ ಕೂತಿರ್ಬೇಕು ಜನ, ಹಾಗೆ ಎಲ್ಲರೂ ನೀವು ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಈ ರೀತಿಯಾದಂತಹ ನಮ್ಮ ಸಮಾಜಕ್ಕೆ ಉಪಯೋಗವಾದಂತಹ ಉಪನ್ಯಾಸ ಕಾರ್ಯಕ್ರಮಗಳನ್ನ ವಿಪುಲವಾಗಿ ಯಥೇಷ್ಟವಾಗಿ ಎಷ್ಟು ಸಿನ್ಸಿಯರ್ ಇದ್ದಾರೆ ಅಂತ ನೋಡಿದ್ದೀರಾ, ಎಷ್ಟು ಸರಳ ಇದ್ದಾರೆ ಅಂತ ನೋಡಿದ್ದೀರಾ. ಅವರ ಬಾಯ್ ಯಾವಾಗಲೂ ನಾವು ಯಾರಿಂದ ಕೇಳ್ತೀವಿ, ಯಾವ ಅಧಿಷ್ಠಾನದಲ್ಲಿ ಕೇಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಉತ್ತಮ ಅಧಿಷ್ಠಾನದಲ್ಲಿ ಕೂತು ಹೇಳ್ತಾ ಇದ್ದಾರೆ. ಅದನ್ನು ಪ್ರತಿಯೊಬ್ಬರು ಬೇಗ ತಲೆಗೆ ಕರೆಕ್ಟಾಗಿ ಅದು ಡ್ರೈವ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅಂಥದ್ದು ಅನೇಕ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇದರ ಪ್ರಯೋಜನ ಸಲ್ಲಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಕ್ಕೆಲ್ಲ ಮೂಲಕ ಇಷ್ಟು ಈ ಒಂದು ವೈಬ್ರೇಷನ್ ಕಾರಣ ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಈ ವಿಶ್ವೇಶತೀರ್ಥ ಮಂಟಪ ಏನಿದೆ, ಈ ಮಂಟಪಕ್ಕೆ ಈ ಹಾಲ್ಗೆ ಅದೇ ಹೆಸರು. ಆ ಹೆಸರಿನ ಬಲ ಇಲ್ಲಿ ಸ್ವಾಮಿಗಳು ಕೂತು ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿದಂತಹ ಸ್ಥಳ, ಎಲ್ಲ ಹಿರಿಯ ಸ್ವಾಮಿಗಳು ಬಂದಂತಹ ಸ್ಥಳ. ಇಲ್ಲಿ ಬಂದು ಇವರಲ್ಲಿ ನಿಂತು ನುಡಿಸ್ದ, ನಮ್ಮಲ್ಲಿ ನಿಂತು ಅವನೇ ಕೇಳ್ದ. ಅದರಿಂದ ಒಬ್ಬರಲ್ಲಿ ನಿಂತಾಡೋನು ಮತ್ತೊಬ್ಬರಲ್ಲಿ ಕೇಳು, ಅದನ್ನು ಮಾಡಿದ್ದಾನೆ. ಇದು ನಮ್ಮೆಲ್ಲರಿಗೂ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ನಮಗೆ ಅನಿಸುತ್ತೆ ಅಂತ ಹೇಳ್ತಾ ಬಂದಿಯಾರಲ್ಲ, ಕೊನೆಗೆ ಥ್ಯಾಂಕ್ಸ್ ಹೇಳಕ್ಕೆ ಬೇರೆಯವ್ರಿಗೆ ಔಟ್ ಆಫ್ ಥ್ಯಾಂಕ್ಸ್ ಬಿಡ್ಬೇಕು ನಾನು ಅನ್ಕೊಳ್ತೀನಿ. ನನಗೆ ದೇವರು ಕೊಟ್ಟ ದೊಡ್ಡ ಆಶೀರ್ವಾದ. ನನಗೆ ನನಗೆ ವಿದ್ಯಾಪೀಠಕ್ಕೆ ಬರಬೇಕು ಅಂತ ತುಂಬ ಇಷ್ಟ. ಏನು ಅದಕ್ಕೆ ಒಂದು ಪುಣ್ಯ ಬೇಕ್ರಿ, ವಿದ್ಯಾಪೀಠಕ್ಕೆ ಬರಬೇಕು ಅಂದ್ರೆ ಪುಣ್ಯ ಬೇಕು, ಪುಣ್ಯ ಇಲ್ಲದೆ ಬರೋದಿಲ್ಲ. ಅದು ಒಂದು ಏನು ಹೇಳ್ತಾರೆ ಅಂದರೆ, ಮೊನ್ನೆ ಒಂದು ವಿಡಿಯೋ ನೋಡಿದೆ, ಯಾರಾದರೂ ಮನಸ್ಸಲ್ಲಿ ಒಳ್ಳೇದು ಮಾಡಬೇಕು ಅಂತ ಅಂದ್ಕೋಬೇಕಂತೆ, ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೋಬಾರ್ದು. ಯು ಶುಡ್ ಸ್ಪೀಕ್ ಔಟ್. ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು 12 ಲಕ್ಷ ಪಟ್ಟು ವೃದ್ಧಿ ಆಗ್ತದಂತೆ. ಅದಕ್ಕೆ ವಿದ್ಯಾಪೀಠಕ್ಕೆ ಹೋಗ್ಬೇಕು ಅನ್ಕೋತಿದ್ದೆ ಒಳಗೆ ಉಳಿಯೋದು, ವಿದ್ಯಾಪೀಠಕ್ಕೆ ಹೋಗ್ಬೇಕು ಅಂತಿದ್ದೆ ಒಳಗೆ ಉಳಿಯೋದು. ನನಗೆ ದೇವರ ಹತ್ರ ಕೂತ್ರೆ ಆ ತನ್ಮಯತೆಗೆ ಹೋಗ್ಬೇಕು. ಯೂಶಲಿ ನಾನು ರಶ್ ಇದ್ದಾಗ ಬರಲ್ಲ, ಯಾರ ಜೊತೆಗೆ ಬರೋದು ಜಾಸ್ತಿ. ವೆರಿ ಸಿಕ್ಲೂಸಿವ್ ಪರ್ಸನಾಲಿಟಿ. ಬಟ್ ಸ್ಟೇಜ್ ಮೇಲೆ ಕೂಡ್ಸಿದ್ರೆ ಇಳಿಸೋದು ಕಷ್ಟ, ಕಚೇರಿ ಕೂಡ್ಸಿದ್ರೆ ಇಳಿಸೋದು ಕಷ್ಟ, ಸಂಗೀತ ಕಚೇರಿ ಕೂಡ್ಸಿದ್ರೆ ಅದೇನೋ ಒಂದು ಸ್ವಭಾವ. ಸೊ ಅಲ್ಲಿ ದೇವ್ರು ಕರ್ಕೊಂಡು ಹೋಗ್ಬಿಡ್ತಾನೆ, ಆ ಥರ ತನ್ಮಯತೆ ಬರುತ್ತೆ. ಸೊ ಒಳಗೆ ಅಂದ್ಕೊಂಡಿದ್ದೆ ನೋಡಿ, ಕೃಷ್ಣನಿಗೆ, ನಮ್ಮ ಪೇಜಾವರ ಗುರುಗಳಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಬಂದು ನಾನು ತಿಂಗಳ ಬರಬೇಕು ಅಂತ ನಿಮ್ಮ ಹತ್ರ ನುಡಿಸ್ತಾ ಇದ್ದಾರೆ. ನಾನು ನೀವು ಬೇಡ ಅಂದ್ರೂ ಬರ್ತೇನೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನನಗೆ ನೀವೆಲ್ಲ ಇಂಥ ಪುಣ್ಯವಂತರು, ಇಂಥ ಸಾತ್ವಿಕರು ಇಲ್ಲಿ ಬಂದು ಸೇವೆ ಮಾಡಿ ಅಷ್ಟು ಪುಣ್ಯವನ್ನ ಪಡ್ಕೊಂಡಿದ್ದೀರಾ. ನೀವೆಲ್ಲ ನನ್ನ ಕರಿತಾ ಇದ್ದೀನಿ ಅಂದರೆ ಖಂಡಿತ ನಾನು ಪುಣ್ಯವಂತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಆದ ಕಾರಣ ಖಂಡಿತ ಬರ್ತೇನೆ. ನೀವು ಯಾವತ್ತು ಹೇಳ್ತೀರಾ ಅವತ್ತು ಬರ್ತೀನಿ. ಇದೊಂದು ನನಗೆ ದೇವರು ಕೊಟ್ಟ ದೊಡ್ಡ ಆಶೀರ್ವಾದ. ಎನಿ ಸೇವಾ ಫ್ರಮ್ ಮೈ ಸೈಡ್, ಐ ಫೀಲ್ ಸೋ ಬ್ಲೆಸ್ಡ್ ಅಂಡ್ ಪ್ರಿವಿಲೇಜ್ಡ್ ಅಂಡ್ ಆನರ್ಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ಸರ್ ಮೊನ್ನೆ ನಮ್ಮ ಮನೆ ಹತ್ರನೇ ವಿಷ್ಣು ಸಹಸ್ರನಾಮ ಬಂದಿದ್ದಕ್ಕೆ ಐ ಫೆಲ್ಟ್ ಸೋ ಥ್ರಿಲ್ಡ್. ಐ ಟೋಲ್ಡ್ ಮೈ ಮದರ್, ಅಮ್ಮಂಗೆ ಹೇಳಿದೆ, ಅಮ್ಮ ಪಾರ್ಸಾರ್ಥಿ ಸರ್ ಹತ್ರ ಹೋಗಿ ನನ್ನ ಹೆಸರು ಹೇಳು ಅಂತ ಹೇಳಿದೆ. ನಮ್ಮ ಮನೆಗೆ ದಯಮಾಡಿಸ್ಬೇಕು ತಾವು. ವಿಷ್ಣು ಲಕ್ಷ್ಮಿ ಈ ಥರ ದಂಪತಿಗಳು ಒಂದು ಅಷ್ಟು ಶಕ್ತಿ, ಅಷ್ಟು ಒಂದು ಜ್ಞಾನ. It's such a blessing. I am being seated in between them, and also you, sir. Thank you so much, ma'am. Thank you so much. Such a ತುಂಬಿದ ಕೊಡೆ ತಲುಪೋದಿಲ್ಲ ಅಂತ ಹೇಳ್ತೀವಿ ನಾವು. ಜಯಲಕ್ಷ್ಮಿ ಅವ್ರು ಬರ್ತಾರೆ, ಉಪನ್ಯಾಸ ಇದೆ ಅಂತ ಹೇಳಿದಾಗ ನಿಮ್ಮ ಹಾಗೆ ನನಗೂ ಇತ್ತು. ಅವ್ರು ಹೇಗಿರ್ಬೋದು, ಏನೇ ಒಂದು ಸಾಹಿತ್ಯದಲ್ಲಿ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಆಳವಾದ ಅಧ್ಯಯನ ಬೇಕು, ಸಮಯ ಬೇಕು, ಮೊದಲು ಮನಸ್ಸು ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ಆಮೇಲೆ ಸಂಗೀತದಲ್ಲಿ ಸಾಧನೆ ಮಾಡಬೇಕಾದ್ರೂ ತಪಸ್ಸಿನಂತೆ ಮಾಡಬೇಕು. ಈ ಹೆಣ್ಮಗಳು ಇಷ್ಟೆಲ್ಲ ಸಾಧನೆ ಸಂಗೀತದಲ್ಲೂ ಇದ್ದಾರೆ, ಆ ಕಡೆ ಸಾಹಿತ್ಯ ಹೇಳ್ತಾ ಇದ್ದಾರೆ ಅಂತ ಅನ್ನೋದ್ರಲ್ಲೇ ಸಂಗೀತಕ್ಕೆ ಹೋಗ್ತಾರೆ. ನಮಗೆ ಇಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತ ಗೊತ್ತಾಗಲಿಲ್ಲ. ನನಗೆ ಏನು ಮಾತಾಡಬೇಕು ಅನ್ನೋದು
ಸಂಪೂರ್ಣವಾಗಿ ಬ್ಲಾಂಕ್ ಆಯ್ತು. ಅವರೇನೋ ತತ್ವಗಳ ಬಗ್ಗೆ ಹೇಳ್ತಿದ್ರು, ಪಂಚಕೋಶಗಳ ಬಗ್ಗೆ ಹೇಳಿದ್ರು, ಪಂಚೇಂದ್ರಿಯಗಳ ಬಗ್ಗೆ ಹೇಳಿದ್ರು. ಇಷ್ಟೆಲ್ಲವನ್ನು ಹೇಳ್ತಾ 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 ಅವ್ರು ನನಗನ್ಸಿದ್ ಬಂದು ಇಲ್ಲಿ ನಾವು ಯಾವ ತತ್ವದಲ್ಲಿ ಇದ್ದೀವಿ ಅಂತ ಈ ಭೂತತ್ವದಲ್ಲಿ ಆಮೇಲೆ ಇವ್ರು ಖುಷಿ ಪಡ್ತಾ ಇದ್ರು, ಕಟಕ ರಾಶಿ ಆಶ್ಲೇಷ ನಕ್ಷತ್ರದವರು. ಪಾಪ ಇವ್ರನ್ನ ನೋಡಿ ಅವ್ರು ತುಂಬಾ ಖುಷಿ ಪಡ್ತಾ ಇದ್ರು ನಮ್ಮ ಮೇಡಮ್ ಅವರು. ಹಾಗೆ ಇವ್ರು ಎಷ್ಟು ಒಂದು ಅದನ್ನೇ ಹೇಳ್ತಾ ಇದ್ರು, ತುಂಬಿದ ಕೂಡ ತಿಳ್ಕೋದಿಲ್ಲ ಅನ್ನೋದು. ನಾವು ಮಾತಾಡ್ಬೇಕಾದ್ರೆ ಬರೀ ಮಾತಾಡೋದು ಸಂವಹನಕ್ಕಾಗಿ ಮಾತಾಡ್ತೀವಿ. ಹೇಗಾಯ್ತು ಏನಾಯ್ತು ಮಾತುಗಳು ಆಡಿದ್ರೆ ಅದು ಮಾತಾಗೋದಿಲ್ಲ. ಜ್ಞಾನಪೂರ್ವಕವಾದ ಮಾತು ಹೊರಗಡೆ ಬರಬೇಕಾದ್ರೆ ನಮಗೆ ಆಳವಾದ ಅಧ್ಯಯನ ಇರಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರಬೇಕು. ಆ ಜ್ಞಾನ ಇದ್ದಾಗ ಮಾತ್ರ ನಮ್ಮಿಂದ ಒಂದು ಒಳ್ಳೆಯದೇನೋ ಹೊರಗಡೆ ಬರಲಿಕ್ಕೆ ಸಾಧ್ಯ. ಆಕಾಶ ತತ್ವ ಇದೆ. ಇಲ್ಲಿ ಇರೋರು ಎಲ್ರಿಗೂ ಯಾವ ತತ್ವ ಇದೆ ಅಂತ ನಂಗೆ ಗೊತ್ತಿಲ್ಲ. ಆಕಾಶ ತತ್ವ ಇರೋರಿಗೆ ಕ್ಷಮೆಯ ಧರಿತ್ರಿ ಅಂದ್ರಿ, ಹಾಗಾಗಿ ಇಲ್ಲಿ ಎಲ್ರಿಗೂ ಕ್ಷಮೆಯ ಧರಿತ್ರಿಗಳನ್ನು ಆಕಾಶ ತತ್ವ ಇದೆ. ಖಂಡಿತ. ಎಂತ ನೋಡಿ ನಿಮ್ಗೆ ಎಷ್ಟು ಒಳ್ಳೆ ಅವಲೋಕನ ಶಕ್ತಿ ಇದೆ ಅಂದ್ರೆ, ನೋಡಿ ಜನರಲ್ ಆಗಿ ಹೆಣ್ಣು ಮಕ್ಕಳಿಗೆ ಕ್ಷಮೆಯ ಧರಿತ್ರಿ. ಯಾಕೆಂದ್ರೆ ನಮ್ಗೆ ಬೈ ನೇಚರ್ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ. ಬೈ ಬರ್ತ್ ಪ್ರಕೃತಿ ನಿಯಮ ಅದು ಆನ್ ಇದೆ. ಪ್ರಕೃತಿ ನಿಯಮ ನಮಗೆ ದೇಹದಲ್ಲಿ ಈಸ್ಟ್ರೋಜನ್ ಸಿಂಕೋಪ್ಸ್ ಜಾಸ್ತಿ ಇರುತ್ತೆ. ಎಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ ತಾಳ್ಮೆ ಜಾಸ್ತಿ, ಕ್ಷಮಾಗುಣ ಜಾಸ್ತಿ. ಅದು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುವಂತಹ ಚೋದಕ. ಆದ ಕಾರಣ ಇಲ್ಲಿ ಒಂದು ಸ್ವಲ್ಪ ಆರೋಗ್ಯ ಹೇಳ್ತೇನೆ, ನೀವು ಕೇಳಿದ್ದೀರಾ ಅಂತ. ತುಂಬ ಸೂಪರ್, ಎಷ್ಟು ಶಾರ್ಪ್ ಇದ್ದಾರೆ ನೋಡಿ. ಈಗ ಆಕಾಶ ತತ್ವ ಗುರುಗ್ರಹ ಅಂತ ಹೇಳಿದೆ. ಎಲ್ಲಿ ಆಕಾಶ ತತ್ವ ಪ್ರಕಟ ಆಗಿರ್ತದೆ ಅವರ ದೇಹ ಧರ್ಮದಲ್ಲಿ ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೋಸಿನ್ ಅನ್ನೋ ಚೋದಕ ಉಚ್ಛ್ರಾಯ ಮಟ್ಟದಲ್ಲಿರುತ್ತೆ. ಇದು ಗುರುಗ್ರಹದಿಂದ ಬಿಂಬಿತ ಆಗಿರುತ್ತೆ. ಯಾವುದೇ ವ್ಯಕ್ತಿಗೆ ಗುರು ಚೆನ್ನಾಗಿದ್ದ ಅಂದರೆ 3ನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಗುರುವಿನ ಶಕ್ತಿ ನಮಗೆ ಪ್ರಾಪ್ತಿಯಾಗ್ತದೆ. ಆದ ಕಾರಣ 3ನೇ ತಿಂಗಳು ಗರ್ಭಾವತಿ ಇದ್ದಾಗ ಡಿಸ್ಟರ್ಬ್ ಆದರೆ ಗುರುವಿನ ಬಲ ಕಡಿಮೆ ಆಗ್ತದೆ. ಅಂದರೆ ಆಕಾಶ ತತ್ವ ಪ್ರಕಟ ಆಗುವಂತಹ ಪ್ರಕ್ರಿಯೆ ಕಡಿಮೆ ಇರ್ತದೆ. ಆದ ಕಾರಣ ಗುರು ಜಪ ಮಾಡಿ, ಗುರುವಿನ ಶಕ್ತಿ ವೃದ್ಧಿ ಮಾಡಿ. ಅದೇನೆಂದರೆ ಆಕಾಶ ತತ್ವ ವೃದ್ಧಿ ಮಾಡಿ. ಆದ ಕಾರಣ ಇಲ್ಲಿ ನೋಡಿ, ನಿಮಗೆಲ್ಲರೂ ಆಸ್ಟ್ರಾಲಜಿ ಈಸ್ ಎ ಸೈನ್ಸ್ ಅನ್ನುವಂಥ ಒಂದು ವಿಷಯ ಮನನ ಮಾಡಿದವರು. ಅದಕ್ಕೆ ನಾನು ಮಾತಾಡಲೇಬೇಕು. ಯಾರಿಗೆ ಗುರುವಿನ ಸ್ಥಾನ ಚೆನ್ನಾಗಿರುವುದಿಲ್ಲ, ಆಕಾಶ ತತ್ವ ಪ್ರಕಟ ಆಗುವಂತಹ ಪ್ರಕ್ರಿಯೆ ನಿಧಾನ ಆಗ್ತದೆ. ಅದನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಅದಕ್ಕೆ ಗುರು ಜಪ, ಅದಕ್ಕೆ ಮೋಹನ ರಾಗ, ಹೈಗ್ರೀವ ಜಪ, ಇವೆಲ್ಲವೂ ಗುರು ತೊಂದರೆ ಕೊಟ್ಟರೆ ಹರ ಮುನಿದರೆ ಗುರು ಕಾಯುವನೆ, ಗುರು ಮುನಿದರೆ ಹರ ಕಾಯುವನೆ ಅಂತ. ಗುರುಗೆ ಸಿಟ್ಟು ಬಂದರೆ ಯಾವ ದೇವರು ಕಾಯಲ್ಲ. ಅವಾಗ ಗುರು ತೊಂದರೆ ಕೊಟ್ಟರೆ ಎಲ್ಲಿ ಹೋಗಬೇಕು? ಗುರುವಿನ ಗುರು ಹೋಗ್ಬೇಕು, ಯಾವ ದೇವರಿಗಲ್ಲ. ಗುರುವಿನ ಗುರು ಯಾರು? ಕುದುರೆ ಮುಖದ ವಿಷ್ಣು, ಹೈಗ್ರೀವರು. ಹೈಗ್ರೀವ ಜಪ ಮಾಡಿ. ಗುರುದೋಷ ಇದ್ರೆ ಹೈಗ್ರೀವ ಜಪ ಮಾಡಿದ್ರೆ ಗುರುದೋಷ ಹೊರಟೋಗುತ್ತೆ. ಹಾಗೆಲ್ಲ ಮ್ಯಾಮ್, ಇಟ್ಸ್ ಎ ಓಷಿಯಾನಿಕ್, ಅದು ಓಷನ್ ಸೈನ್ಸು. ಈಗ ರವಿ ಚೆನ್ನಾಗಿರ್ತಾನೆ, ಶುಕ್ರ ಚೆನ್ನಾಗಿರ್ತಾನೆ, ಗುರುನಿ ಚೆನ್ನಾಗಿರ್ತಾನೆ, ಎಲ್ಲನೂ ಇರುತ್ತೆ, ವಿಶ್ವಾಸನೇ ಇರಲ್ಲ, ಮುಂದೆ ಓಡಿಸ್ಬೇಕು. ಗುರು ಚೆನ್ನಾಗಿದ್ರೆ, ಈಗ ನೋಡಿ ಬರೀ ಗುರು ಚೆನ್ನಾಗಿದ್ರೆ ಅವಲೋಕನ ಶಕ್ತಿ ಇರಲ್ಲ. ಬುಧ ನ್ಯೂರೋ ಸಿಸ್ಟಮ್, ವಿಷ್ಣು ಸಹಸ್ರನಾಮ, ಗುರು ಬುಧ ಎರಡೂ ಚೆನ್ನಾಗಿರ್ತಾರೆ. ಕ್ವಾಲಿಟಿ ಆಫ್ ಸ್ಪೀಚ್ ಚೆನ್ನಾಗಿರಲ್ಲ. ಶುಕ್ರ ಈಗ ಚಂದ ಮಾತಾಡಬೇಕು, ಎಲ್ಲರಿಗೂ ಅಪೀಲ್ ಆಗಂಗೆ ಅಂದರೆ ಶುಕ್ರ ಚೆನ್ನಾಗಿರ್ಬೇಕು. ಶುಕ್ರ ಅಂದರೆ ಜಲಾಂಶ, ಸೆರೋಟೋನಿನ್ಸ್ ಅಲ್ವಾ? ಅವೆಲ್ಲವೂ 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಇದು ದಿಸ್ ಈಸ್ ಇನ್ ನೀಡ್. ಗರ್ಭ ಸಂಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಈಸ್ ಇನ್ ನೀಡ್. ಅಂದರೆ ಸತ್ಪ್ರಜೆ ಹುಟ್ಟುತ್ತಾನೆ. ಇಲ್ಲ ನಾವೇನೋ ದುಡ್ಡು ಮಾಡಿ 4 ಮನೆ ಕಟ್ಟಿ 5 ಸೈಟ್ ತೊಗೊಂಡು ಅಮೆರಿಕಕ್ಕೆ ಹೋಗಿ ದೊಡ್ಡ ದೊಡ್ಡ ಪ್ರಶಸ್ತಿ ತೊಗೊಂಡು ಗರ್ಭ ಸಂಸ್ಕಾರ ಇದೆ ನಮ್ಮ ಒಂದು ಐಡೆಂಟಿಫಿಕೇಶನ್ಗೆ ಕೊಟ್ಟರೆ ಅಲ್ಲಿ ರಾಜಸಿಕ ಮತ್ತು ತಾಮಸಿಕ ವೃತ್ತಿಯ ಆತ್ಮ ಹೊರಗೆ ಬಂದರೆ ಭೂದೇವಿಗೆ ಒಳ್ಳೇದು ಹೆಂಗಾಗ್ತದೆ? ಗರ್ಭ ಸಂಸ್ಕಾರದಲ್ಲೇ ಸಂಸ್ಕಾರಗಳನ್ನ ಕೊಟ್ಟರೆ ದೇಹ ಧರ್ಮ ಮಾಡಿದ ಆತ್ಮ ಹೊರಗಡೆ ಬಂದ ಕೂಡಲೇ ಆ ಸಂಸ್ಕಾರನ ಪಕ್ಕನೇ ರಿಸೀವ್ ಮಾಡ್ತದೆ. ಸೊ ಆದ ಕಾರಣ ಈ ಆಕಾಶ ತತ್ವ ಪ್ರಕಟ ಆಗುವಂತಹ ಒಂದು ಜೀನ್
ಅಥವಾ ಯಾಕಂದ್ರೆ ಜೀನ್ಸ್ ಬೇಕಲ್ಲ, ಜೆನೆಟಿಕ್ ಬಿಹೇವಿಯರ್ ನಮ್ಮದು. ಈಗ ನಾನು ಯಾಕೆ ಚಂದ ಮಾತಾಡ್ತೇನೆ ಅಂದರೆ ಇಟ್ ಈಸ್ ಒನ್ ಆಫ್ ದ ಜೆನೆಟಿಕ್ ಬಿಹೇವಿಯರ್. ವೈ ಯು ಅನಲೈಸ್ ಸೋ ಗ್ರೇಟ್ ಅಂದರೆ ದಟ್ ಈಸ್ ಒನ್ ಆಫ್ ದ ಜೆನೆಟಿಕ್ ಬಿಹೇವಿಯರ್. ಜೀನು ಬಿಹೇವಿಯರ್ ಇದ್ದರೆ ವಿಷಯ ಗ್ರಹಣೆಯಾಗಿ ಅಲ್ಲಿ ಪ್ರಕಟ ಆಗ್ತದೆ, ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಸಹಸ್ರನಾಮ ಅಭಿಯಾನ ಸರ ಮುಖಾಂತರ ಆಗ್ತಾ ಉಂಟು ಇಡೀ ಪ್ರಪಂಚದಲ್ಲಿ. ಏನು ಸಣ್ಣ ವಿಷಯವಾ? ಡಿವೈನ್ ಹ್ಯಾಸ್ ಚೂಸನ್. ಯಾರು ಮಾಡ್ತಾ ಇದ್ದಾರೆ? ಹಿ ಇಸ್ ಬೀಯಿಂಗ್ ಚೂಸನ್. ಎಲ್ಲ ಕಡೆ ಇದ್ದಾರೆ. ವೈ ಇಸ್ ಬೀಯಿಂಗ್ ಚೂಸನ್? ಆ ಜೆನೆಟಿಕ್ ಬಿಹೇವಿಯರ್ ಅವರಿಗೆ ಪ್ರಾಪ್ತಿಯಾಗಿದೆ. ಯಾವ ಜನ್ಮದಿಂದ? ಹೋದ ಜನ್ಮದಿಂದ. ಆ ಜೆನೆಟಿಕ್ ಬಿಹೇವಿಯರ್ಸ್ ಮಾಡ್ಯುಲೇಟ್ ಮಾಡುವಂತಹ ಶಕ್ತಿ ಬೀಜ ಮಂತ್ರಗಳಿಗಿರುತ್ತೆ, ವಿಷ್ಣು ಸಹಸ್ರನಾಮಕ್ಕಿರುತ್ತೆ. ಆ ಛಂದಸ್ಸಿಂದ ರಚಿಸಲ್ಪಟ್ಟಂಥ ತುರ್ಯಾವಸ್ಥೆಯಲ್ಲಿ ರಚಿಸಲ್ಪಟ್ಟಂಥ ಶ್ಲೋಕಗಳಿಗಿರ್ತದೆ, ಬೀಜ ಮಂತ್ರಗಳಿಗಿರುತ್ತೆ. ಒಂದು ಅವಸ್ಥೆಯ ಪ್ರಜ್ಞಾವಸ್ಥೆಯಲ್ಲಿ. ಆದ ಕಾರಣ ನಮ್ಮಲ್ಲಿ ಗುರುವರಿಯರು ಏನು ಹೇಳ್ತಾರೆ, ಇದನ್ನ ಮಾಡಿ ಅಂತ ಅಷ್ಟೇ ಹೇಳ್ತಾರೆ, ಜಾಸ್ತಿ ಮಾಡಬೇಡಿ ಅಂತ ಹೇಳಲ್ಲ. ಆ ಟೈಮಲ್ಲಿ ಜಾಸ್ತಿ ಮಾಡಿದರೆ, ಈಗ ನಮ್ಮಲ್ಲಿ ಹೋದ ಜನ್ಮದ ಕರ್ಮಾವಶೇಷ ಇದ್ದಾಗ ಅದು ತುಂಬಿದಾಗ ಸ್ವಲ್ಪ ಹೊರಗಡೆ ಕಳಿಸ್ಬೇಕು. ಒಂದೇ ಸತಿ ಬಾಗಿಲು ತೆಗೆದ್ರೆ ಏನಾಗುತ್ತೆ? ಕಸ ಧಡ ಅಂತ ಹೊರಗಡೆ ಬರುತ್ತೆ. ಹೊರಗೆ ಬಂದ್ರೆ ಏನಾಗುತ್ತೆ? ತಡ್ಕೊಳಕ್ಕಾಗಲ್ಲ ದೇಹ. ಸ್ವಲ್ಪ 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 ಕಸನ ತೆಗೆದು 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 ದೇಹ ಶುದ್ಧಿ ಮಾಡಬೇಕು. ಅದು ಗುರುವಿನ ಗೈಡೆನ್ಸ್. ಸೊ ಅದು ಬಹಳ ಸರಳ ರೂಪದಲ್ಲಿ ನಮ್ಮ ಈ ವಿಜ್ಞಾನಗಳಲ್ಲಿದೆ. ಯಾರಿಗೆ ಗುರು ದೋಷ ಇರ್ತದೆ, ವಿಶ್ವಾಸದ ಕೊರತೆ ಇರ್ತದೆ, ಗುರು ಮಕರದಲ್ಲಿದ್ದರೆ, ಗುರು ಡೆಬಿಲಿಟೇಟಿವ್ ಆ್ಯಂಗಲ್ಸ್ ಅಲ್ಲಿದ್ದರೆ, ದೇ ಲ್ಯಾಕ್ ಕಾನ್ಫಿಡೆನ್ಸ್ ಅಂತ ಹೆಣ್ಣು ಮಕ್ಕಳಿಗೆ ಮದುವೆ ಬೇಗ ಆಗೋದಿಲ್ಲ. ಯಾಕಂದ್ರೆ ಒಂದು ಅವ್ರು ನೋಡಿದ ತಕ್ಷಣ ಗೊತ್ತಾಗ್ತದ? ಅಲ್ಲ, ಅವರಿಗೆ ಆ ಪ್ರಭಾವಲಯದ ಕೊರತೆ ಇರುತ್ತೆ. ಒಬ್ಬ ಹೆಣ್ಣು ಗಂಡನ್ನು ತೋರಿಸ್ತೀವಿ ಅಂತ ಇಟ್ಕೊಳ್ಳಿ. ಸಹಜವಾಗಿ ಹುಡುಗ ಜನ ಇದನ್ನ ಅಂತ ತೋರಿಸಿದ್ರೆ ಪ್ರಕೃತಿಗೆ ಪುರುಷನ ಆಕರ್ಷಣೆ ಮಾಡುವಂತಹ ಪ್ರಭಾವಲಯ ಇರಬೇಕು. ಪುರುಷನಿಗೆ ಪ್ರಕೃತಿಯನ್ನ ದೈವಿಕ ಆಕರ್ಷಣೆ ಮಾಡುವಂತಹ ಕೃಷ್ಣ ಪ್ರೇಮದ ಪ್ರಜ್ಞೆಯ ಆಕರ್ಷಣ ಶಕ್ತಿ ಇರಬೇಕು. ಅಂದ್ರೆ ಅದು ದೇಹ ಧರ್ಮದ ಆಕರ್ಷಣೆ ಆಗುವಂಥದ್ದು. ಧರ್ಮ, ಅರ್ಥ, ಕಾಮ. ಗುರು ಚೆನ್ನಾಗಿದ್ದು ನೀಚ ಶುಕ್ರ ಚಂದ್ರರ ಸಂಯೋಗ ಇದ್ರೆ ಕಾಮದ ವಾಸನೆ ಹೆಚ್ಚಿರ್ತದೆ. ಅಲ್ಲಿ ಶುಕ್ರ ಬೀಜ ಮಂತ್ರ ಬೇಕು. ಸೆರೋಟೋನಿನ್ ಎಕ್ಸೆಸ್ ಇದ್ದು ಬ್ಯಾಲೆನ್ಸ್ ಆಗ್ತದೆ. ಯಾವುದು ತಪ್ಪಲ್ಲ, ಯಾವುದು ಅತಿ ಒಳ್ಳೆಯದಲ್ಲ, ಎಲ್ಲವೂ ಸಮತೋಲನದ ಪ್ರಕ್ರಿಯೆ. ಆದ ಕಾರಣ ಸಮಾನ ಮುದ್ರ, ಸಮಮುದ್ರ. ಆದ ಕಾರಣ ದೇವಸ್ಥಾನಕ್ಕೆ ಹೋದಾಗ ದೇವ್ರು ನೋಡಿ ಹೇಗೆ ಕೂತಿರುತ್ತೆ? ಸಮಮುದ್ರ. ಯಾರು ಬಂದ್ರು ಸಮಾನ ರೀತಿಯಲ್ಲಿ ನೋಡುವಂಥದ್ದು. ಸಮಾನತೆ, ಸಮಾನ ಮುದ್ರ. ಸಮಾನ ಮುದ್ರ ಮಾಡಿದ್ರು ಎಲ್ಲ ಹಾರ್ಮೋನ್ಸು ಬ್ಯಾಲೆನ್ಸಿಂಗ್ ಬರ್ತದೆ. ಆದ ಕಾರಣ ಗುರುದೋಷ ಇದ್ರೆ ಫಸ್ಟ್ ಆಫ್ ಆಲ್ ಗೋ ಟು ಹೈಗ್ರೀವರು. ಹೈಗ್ರೀವ ಜಪ ಮಾಡಿ. ಗುರುಬೀಜ ಮಂತ್ರ ಒಟ್ಟಿಗೆ ಹೈಗ್ರೀವ ಜಪ ಮಾಡಿ. ಅದಕ್ಕೆ ಪೂರಕವಾದ ಮೋಹನ ರಾಗ ಕೇಳಿ. ಈ ಥರ ಎಲ್ಲ ಸಿಂಪಲ್ ಟೂಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಜನರಲ್ ಆಗಿ ನೀವು ಕೇಳಿದಾಗ ವಿಶೇಷವಾಗಿ ಭರಣಿ ನಕ್ಷತ್ರದವ್ರಿಗೆ ಈಸ್ಟ್ರೋಜನ್ ಅಂಶ ಕಡಿಮೆ ಇರುತ್ತೆ. ಭರಣಿ, ಆರಿದ್ರ ಇವರಿಗೆ ಸ್ವಲ್ಪ ಈಸ್ಟ್ರೋಜನ್ ಕಡಿಮೆ ಇರುತ್ತೆ. ಅವರಿಗೆ ಟೆಸ್ಟೋಸ್ಟಿರೋನ್ಸ್ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ದೇ ಹ್ಯಾವ್ ದ ಪ್ರಾಬ್ಲಮ್ ಆಫ್ ಹಿರೂಟಿಸಮ್. ದಟ್ಸ್ ವೈ ಐ ವೆರಿ ಮಚ್ ರೆಕಮೆಂಡ್ ದೆಮ್ ಟು ಚಾಂಟ್ ಗುರುಬೀಜ ಮಂತ್ರ, ಶುಕ್ರ ಬೀಜ ಮಂತ್ರ ಸಮಟೈಮ್ಸ್. ಸೊ ಆಮೇಲೆ ಗುರು ಚೆನ್ನಾಗಿದ್ರೆ ಅದು ಕಂಪನ್ಸೇಟ್ ಆಗುತ್ತೆ. ಸೊ ಆ ಥರ ನಮ್ಮಲ್ಲಿ ಸಿಂಬಾಲಿಕಲಿ ಹೇಳ್ತಾರೆ. ಭರಣಿ ಅವರಿಗೆ ಜಲತತ್ವ ಹೆಚ್ಚು ಪ್ರಕಟ ಆಗಿರುತ್ತೆ, ಪೃಥ್ವಿ ತತ್ವ ಡೌನ್ ಇರುತ್ತೆ. ಅದಕ್ಕೆ ದೇ ಕಮಿಟ್ ಮೋರ್ ಮಿಸ್ಟೇಕ್ಸ್. ಅದಕ್ಕೆ ದುರ್ಯೋಧನ ಭರಣಿ ನಕ್ಷತ್ರ, ಚರದಂಕ ಮಲ್ಲ. ಆದರೂ ಒಳ್ಳೆ ಗುಣ ಇತ್ತು. ಸುಯೋಧನ ಹೋಗಿ ದುರ್ಯೋಧನ ಆದ. ಯಾಕೆಂದ್ರೆ ಬಿಕಾಸ್ ಆಫ್ ಹಿಸ್ aggressive nature, because he was all